ಎಲ್ರಿಗೂ ನಮಸ್ಕಾರ. ನನ್ನ ಮಾತುಗಳನ್ನ ಕೇಳ್ತಾ ಇದ್ದೀರಿ, ತಮ್ಗೆಲ್ಲ ಧನ್ಯವಾದಗಳು. ಆ ಹಿಂದಿನ ಯಾವುದೋ ಒಂದು ಕಾಲದ ಕಥೆಯನ್ನ ಜ್ಞಾಪಕ ಇಟ್ಟುಕೊಂಡು ಅದನ್ನ ಸವಿಸ್ತಾರವಾಗಿ ಹೇಳೋ ಅವಕಾಶವನ್ನ ಮಾಡಿಕೊಟ್ಟವ್ರು ನನಗೆ ಮೈಸೂರಿನ ಸಂಸ್ಕೃತಿ ಚಾನೆಲ್ನ ಆದಿತ್ಯ ಲೋಕೇಶ್ ಅವರು. ಮೊಟ್ಟ ಮೊದಲನೇದಾಗಿ ನನ್ನ ಕುಟುಂಬ ಹಾಗೂ ನನ್ನ ಪರವಾಗಿ ಈ ಒಂದು ಸಾಂಸ್ಕೃತಿಕ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಹಾರ್ದಿಕ ಅಭಿನಂದನೆಗಳು, ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ಸ್ ಸರ್. ಆದ್ರೆ ನಾನು ಈ ಸಲದ ಎಪಿಸೋಡ್ ನಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕೆಲಸ ಬಂದಿತ್ತು, ಸಿಕ್ಕಿದ್ದು ಎಷ್ಟು ಬೇಗ ಸಿಕ್ತೋ ಅಷ್ಟು ಬೇಗ ಹೋಯ್ತು. ಸುಮಾರು 1.5 ವರ್ಷ ಇದ್ದೆ ಅಲ್ಲಿ. ಆವಾಗ ಅನ್ಎಂಪ್ಲಾಯ್ಡ್ ಆದೆ. ನಮ್ಗೆ ಆ ಕಾಲದಲ್ಲಿ ನನಗೆ ನನ್ನ ತಮ್ಮನಿಗೆ ಅನ್ಎಂಪ್ಲಾಯ್ಡ್ ಆಗಿ ತಂದೆ ತಾಯಿ ಮೇಲೆ ಭಾರವಾಗಿ ನಾವು ಇರಬಾರ್ದು ಅಂತ, ಹೀಗಾಗಿ ನಾವು ಬೆಂಗಳೂರಿಗೆ ಹೋದ್ವಿ. ಆ ಕಾಲದಲ್ಲಿ ಎಲ್ಲರೂ ಬೆಂಗಳೂರಿಗೆ ಬರೋರು ಕೆಲಸ ಹುಡ್ಕೊಂಡು, ಎಲ್ಲರೂ ಒಂದ್ ಕೆಲಸ ಸಿಗುತ್ತೆ ಅಂತ. ನೋಡಿ, ಬೆಂಗಳೂರಿಗೆ ಹೋಗಿದ್ದಕ್ಕೆ ಅನೇಕ ಲಾಭಗಳಾಯ್ತು ನಮಗೆ. ಒಂದು, ಇಡೀ ಬೆಂಗಳೂರು ನಗರವನ್ನ ಬೆಳಗಿನಿಂದ ಸಂಜೆ ತನಕ ನಡ್ಕೊಂಡು ಸುತ್ತಿದ್ವಿ. ಬಸ್ ಚಾರ್ಜ್ ದುಡ್ಡಿಲ್ಲ ನಮ್ಮ ಹತ್ರ. ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ರಾಜಾಜಿನಗರದಲ್ಲಿ ಇಳ್ಕೊಂಡಿದ್ವಿ. ಪಾಪ ದೊಡ್ಡ ಸಂಸಾರದ ಅವರು ಕಷ್ಟಪಟ್ಟು ನಮಗೆ ಕಾಫಿ ಕೊಟ್ಟು ತಿಂಡಿ ಊಟದ ವ್ಯವಸ್ಥೆ ಮಾಡ್ತಿದ್ರು. ಹೀಗಾಗಿ ಅವ್ರ ದುಡ್ಡು ಕೇಳಬಾರ್ದು ಅಂತ ಹೇಳಿ ನಾವೇನ್ ಮಾಡ್ತಿದ್ವಿ, ಇಬ್ರು ಬೆಳಗ್ಗೆ 7-8 ಗಂಟೆಗೆ ಮನೆ ಬಿಟ್ರೆ ರಾತ್ರಿ 7 ತನಕ ಸುತ್ತುತ್ತಾ ಇದ್ವಿ. ಯಾವ್ಯಾವ ಇಲಾಖೆ ಕಚೇರಿಗಳು ಸಿಗುತ್ತೋ, ಯಾವ್ಯಾವ ಖಾಸಗಿ ಸಂಸ್ಥೆಗಳು ಸಿಗುತ್ತೋ ಹೋಗಿ, ನಾನು MA ಎಕನಾಮಿಕ್ಸ್ ಮಾಡಿದ್ದೀನಿ ಅಂತ ನಾನು ಹೇಳ್ಬೇಕು, ಅವನು ನಾನು BCom ಮಾಡಿದ್ದೀನಿ, MCom ಮಾಡಿದ್ದೀನಿ ಅಂತ ಅವನು ಹೇಳ್ಬೇಕು. ಹೇಳಿ ಹೇಳಿ ನಾವು ಅರ್ಜಿಗಳನ್ನ ಎಷ್ಟು ಹಾಕ್ತಿದ್ವಿ. ಈಗೆಲ್ಲ ನೀವು ಕಂಪ್ಯೂಟರ್ ಇದೆ, ಟೈಪ್ ಮಾಡ್ತೀರಿ, ಆನ್ಲೈನ್ ಅಲ್ಲಿ ಕಳಿಸ್ತೀರಿ, ಫೋನ್ ನಲ್ಲಿ ಮಾತಾಡ್ತೀರಿ. ನಮ್ಗೆ ಆ ಸೌಲಭ್ಯ ಇರಲಿಲ್ಲ. ಎಲ್ಲ ಕೈಯಲ್ಲಿ ಬರೆದಿದ್ದು, ಟೈಪ್ ಮಾಡಿದ್ದು. ಅದು ನನ್ನಷ್ಟು ಎತ್ತರದಿತ್ತು. ಇತ್ತೀಚೆಗೆ ಅದನ್ನೆಲ್ಲ ನಾನು ಹಾಳು ಮಾಡಿದೆ. ಅವೆಲ್ಲ ಇಟ್ಕೊಂಡಿದ್ದೆ ನನ್ನ ಜೊತೆ. ಅವಾಗ ಅರ್ಜಿ ಬರಿತಾ ಇದ್ವಿ. ಕನ್ನಡದಲ್ಲೂ ಅರ್ಜಿ, ಇಂಗ್ಲಿಷಲ್ಲೂ ಅರ್ಜಿ ಬರೆದು ಹೋಗ್ತಿದ್ವಿ. ಹಾಗೆ ಹೋಗ್ತಾ 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 ನನ್ನ ತಮ್ಮನಿಗೆ ಒಂದು ಕಡೆ ಈ MISL ನಲ್ಲಿ ಪೇಪರ್ ಸಂಗ್ರಹಣೆ ಮಾಡೋ ಜಾಗದಲ್ಲಿ ಅವನಿಗೆ ಕೆಲಸ ಸಿಕ್ತು, ಸ್ಟೇಡಿಯಂನಲ್ಲಿ, ಕಟ್ಟಿರುವ ಸ್ಟೇಡಿಯಂನಲ್ಲಿ. ನಾನು ಹಾಗೆ ಹೋಗಿ ಈಗ ನೀವು ಬೆಂಗಳೂರಿನ ರಾಜಕೀಯ ಕ್ಷೇತ್ರದ ಕೇಂದ್ರವಾಗಿರುವಂತಹ ವಿಧಾನಸೌಧಕ್ಕೆ ಹೋಗಕ್ ಸಾಧ್ಯವಿಲ್ಲ. ಸೆಕ್ಯೂರಿಟಿ ಅಂದ್ರೆ ಭಯಂಕರ ಸೆಕ್ಯೂರಿಟಿ ಇದೆ. ನಾನು ಹೇಳ್ತಿರೋದು 75ನೇ ಇಸ್ವಿದು. 75ನೇ ಇಸ್ವಿಲಿ ಸೀದಾ ವಿಧಾನಸೌಧಕ್ಕೆ ಹೋದೆ. ಕರ್ನಾಟಕ ರಾಜ್ಯ ಯುವಜನ ಸೇವಾ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ಅಂತ ಒಂದು ಇಲಾಖೆ. ಅದಕ್ಕೆ ಆಗ ಜೋಗೇಂದ್ರ ಸಿಂಗ್ ಅವರು ನಿರ್ದೇಶಕರಾಗಿದ್ರು. ಜೋಗೇಂದ್ರ ಸಿಂಗ್ ಹೆಸರು ಕೇಳಿದಿರಿ ನೀವು. ಮುಂದೆ CBI ಡೈರೆಕ್ಟರ್ ಆದ್ರು ಅವರು ಕೇಂದ್ರ ಸರ್ಕಾರದಲ್ಲಿ. ಅವ್ರನ್ನ ನೋಡಿದ್ರೆ ಹೆದರಿಕೆ ಆಗುತ್ತೆ, ಅಷ್ಟೆತ್ರ ಅವರು. ಸರ್ದಾರ್ಜಿಯನ್ನು ನೋಡಿದ್ರೆ, ಅವರ ಮಾತನ್ನ ಕೇಳಿದ್ರೆ ಹೆದರಿಕೆ ಆಗೋದು. ಆದ್ರೆ ನನಗೆ ಅವಾಗ ಏನೂ ಹೆದರಿಕೆ ಇರಲಿಲ್ಲ. ಸೀದಾ ಅವ್ರ ರೂಮಿಗೆ ಹೋಗ್ದೆ. ಏನಾಗ್ಬೇಕಪ್ಪ ಅಂತ ಕೇಳಿದ್ರು. ನಾನು ಸೋ ಅಂಡ್ ಸೋ, ನಾನು ಧಾರವಾಡದಿಂದ ಬಂದಿದ್ದೀನಿ, ನಾನು ಯುವಜನ, ನೀವು ಯುವಜನ ಇಲಾಖೆಯಲ್ಲಿದ್ದೀರಿ, ನಂಗೆ ಒಂದು ಕೆಲಸ ಕೊಡಿ. ನಕ್ ಬಿಟ್ರು ನನ್ನ ಒಂದು ಮುಖ ನೋಡಿ, ಏನ್ ಕೆಲಸ ಕೊಡ್ಲಪ್ಪ, ಸರ್ಕಾರದಲ್ಲಿ ಯಾವ ಕೆಲಸವೂ ಅಷ್ಟು ಸುಲಭವಾಗಿ ಸಿಗಲ್ಲ. ಕಾಲ್ ಫಾರ್ ಮಾಡಿದಾಗ ಹಾಕ್ಬೇಕು, ಅದಕ್ಕೆ ನಿಮ್ಗೆ ಅರ್ಹತೆ ಇರಬೇಕು, ಇಂಟರ್ವ್ಯೂ ಇರುತ್ತೆ, ಅದಕ್ಕೆ ದುಡ್ಡು ಕಟ್ಟಬೇಕು, ಎಲ್ಲ ಇರುತ್ತೆ, ಪ್ರೊಸೀಜರ್ ಇರುತ್ತೆ. ನಿಮ್ಗೆ ಇಲ್ಲ ಸರ್, ನಾನೀಗ ಅನ್ಎಂಪ್ಲಾಯ್ಡ್, ನಾನು ಯುವಕನಾಗಿ ಒಂದು ದಿನವೂ ಅನ್ಎಂಪ್ಲಾಯ್ಡ್ ಆಗಿರೋಕ್ಕೆ ನಂಗೆ ಇಷ್ಟ ಇಲ್ಲ. ನೀವು ಏನಾದ್ರು ಕೆಲಸ ಕೊಡಿ, ನನ್ನ ಸಂಬಳದ ಬಗ್ಗೆ ಪರ್ಟಿಕ್ಯುಲರ್ ಏನಾದ್ರು ಕೆಲಸ ಕೊಡಿ. ಏನ್ ಕೆಲಸ ಕೊಡ್ಲಪ್ಪ, ನೀವು ಯುವಜನ ಸೇವಾ ಇಲಾಖೆ ಅಂದ್ಮೇಲೆ ಯುವ ಜನರಿಗೆ ನೋಡ್ಕೋಬೇಕಲ್ಲ, ನೀವು ಕೆಲಸ ಕೊಡ್ಬೇಕು ಅಂದೆ. ಅವ್ರು ನಕ್ ಬಿಟ್ಟು ಯೋಚನೆ ಮಾಡಿ ಒಂದ್ ಕ್ಷಣ ಹೇಳಿದ್ರು, ನೋಡಪ್ಪ, ಯುವಜನ ಸೇವಾ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯ ಯೂತ್ ಕೋರ್ ಅಂತ ಒಂದು ಟ್ರೈನಿಂಗ್ ಇದೆ. ಅದು 1 ತಿಂಗಳ ಟ್ರೈನಿಂಗ್ ಇರುತ್ತೆ. ಅದಕ್ಕೆ ಈಗಾಗಲೇ ಇಡೀ ವರ್ಷಕ್ಕೆ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ ಜನ ಕರ್ನಾಟಕದ ಮೂಲೆಗಳಿಂದ. ಅವರಿಗೆ ನಾವು 200 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ಈಗ ಇವೆಲ್ಲ ಸ್ಕೀಮ್ಸ್ ಇಲ್ಲ, ನಿಂತೋಗಿದೆ ಬಹುಶಃ, ನನಗೆ ಗೊತ್ತಿರೋ ಹಾಗೆ. ಆದ್ರೆ ಅಲ್ಲಿ ಪಾರ್ಟ್ ಟೈಮ್ ಇನ್ಸ್ಟ್ರಕ್ಟರ್ ಪೋಸ್ಟ್ ಖಾಲಿ ಇದೆ. ಅವರಿಗೆ ನಾವು ಗೌರವಧನ 150 ರೂಪಾಯಿ ಕೊಡ್ತೀವಿ ತಿಂಗಳಿಗೆ ಅಂದ್ರೆ. ಇದನ್ನ ಕೇಳುತ್ತಿರೋ ವಿದ್ಯಾರ್ಥಿಗಳಾಗಲಿ, ಮಿತ್ರರಾಗಲಿ, ಸಾಹಿತಿಗಳಾಗಲಿ ನಗಬಹುದು ನೀವು. ಹಿಂದಿನ ಹೊಡ್ಕೊಂಡ್ ನಗ್ತೀರಿ ನೀವು. ಏನ್ ಇವನು 150 ರೂಪಾಯಿ ಕೆಲ್ಸಕ್ಕೆ ಹೋದ್ನ? ಇಲ್ಲ, ಹೋದೆ. ನೋಡಿ, ಎತ್ತಗೋತ 5 ರೂಪಾಯಿ ಸಿಗ್ತಾರೆ ನನಗೆ ಆಕಾಶವಾಣಿಯಲ್ಲಿ ಬಾಲ್ಯದಲ್ಲಿ. ಆಮೇಲೆ ಈ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಇಂಡಿಯಾದಲ್ಲಿ 10 ರೂಪಾಯಿ ಕೂಲಿಗೆ ಸೇರ್ಕೊಂಡೆ, ತಿಂಗಳಿಗೆ 300 ರೂಪಾಯಿ ತಗೊಂಡೆ. ಆಮೇಲೆ 1500 ರೂಪಾಯಿ ತರ 1.5 ವರ್ಷ ತಗೊಂಡೆ. ಆಮೇಲೆ ಅನ್ಎಂಪ್ಲಾಯ್ಡ್ ಆದೆ. ಎಂಪ್ಲಾಯ್ಮೆಂಟ್ ಬೇಕು ಅಂತ ಹೋದಾಗ ಇಲ್ಲಿ 150 ರೂಪಾಯಿ ಕೆಲಸ ಇದೆ, ಅದಕ್ಕೆ ಟೆಸ್ಟ್ ಇಲ್ಲ, ಇಂಟರ್ವ್ಯೂ ಇಲ್ಲ, ಏನೂ ಇಲ್ಲ. ಆದ್ರೆ ಜೋಗೇಂದ್ರ ಸಿಂಗ್ ಒಂದು ಕಂಡೀಷನ್ ಹಾಕಿದ್ರು. ನಮ್ಮಲ್ಲಿ ಸ್ಪೆಷಲ್ ಆಫೀಸರ್ ನಾರಾಯಣ್ ಅಂತಿದ್ದಾರೆ, ಡೆಪ್ಟಿ ಡೈರೆಕ್ಟರ್ ಬೇಸ್ ಸುಬ್ರಾಯ್ ಅಂತಿದ್ದಾರೆ, ನೀನ್ ಅವ್ರ ಜೊತೆ ಕುಂಬಳಗೋಡಿಗೆ ಹೋಗು. ನಮ್ಮ ವೆಹಿಕಲ್ ಅಲ್ಲಿ ಕುಂಬಳಗೋಡಲ್ಲಿ ಯೂತ್ ಹಾಸ್ಟೆಲ್ ಇದೆ, ಬೆಂಗಳೂರು ಮೈಸೂರು ಮಾರ್ಗದಲ್ಲಿ ಇದೆ. ಅದು ಬೆಂಗಳೂರಿಂದ 20 ಕಿಲೋಮೀಟರ್ ಅಂತರದಲ್ಲಿದೆ. ಅಲ್ಲೊಂದು ಯೂತ್ ಹಾಸ್ಟೆಲ್ ಇದೆ.
ಅಲ್ಲೇ ಎಲ್ಲ ಟ್ರೈನಿಂಗ್ಸ್ ನಡೀತಿತ್ತು. ಅಲ್ಲಿ ಹೋಗು, ಅಲ್ಲಿ 100 ಜನ ಯುವಕರಿದ್ದಾರೆ. ಅಲ್ಲಿ ಹೋದ ತಕ್ಷಣ ನಾರಾಯಣ ಅವರು ನಿಮ್ಗೊಂದು ಸಬ್ಜೆಕ್ಟ್ ಕೊಡ್ತಾರೆ, ನೀವು ಅದ್ರ ಬಗ್ಗೆ ಮಾತಾಡ್ಬೇಕು, ಅದರಿಂದ ನಿರ್ಧಾರ ಮಾಡ್ತೀವಿ. ಸಿಕ್ಕಿದ ಯಾವ ಅವಕಾಶವನ್ನು ಬಿಡಬಾರದು, ನನ್ನತನವನ್ನು ತೋರಿಸ್ಬೇಕು ಅನ್ನೋದು ನನ್ನ ಹಠ. ಅವ್ರ ಜೊತೆ ಹೋದೆ. ಅವ್ರು ಯಾವ ಸಬ್ಜೆಕ್ಟ್ ಕೊಡ್ತಾರೆ ನಂಗೆ ಗೊತ್ತಿರ್ಲಿಲ್ಲ. 150 ಜನ ಯುವಕರಿದ್ರು, ಗ್ರಾಮೀಣ ಯುವಕರಿದ್ರು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ರು. ಅಲ್ಲಿ ನಾರಾಯಣ ಸಬ್ಜೆಕ್ಟ್ ಕೊಟ್ರು, ಯುವ ಜನರ ಸಮಸ್ಯೆಗಳು ಅಂತ. ನಾನು ಒಂದು ಚೂರು ಯೋಚನೆ ಮಾಡಿದೆ, ಶ್ಲೋಕದಿಂದ ಶುರು ಮಾಡಿ ನನ್ನ ಅನುಭವಗಳನ್ನ ಆಧರಿಸಿ 1.25 ಗಂಟೆ ಕಾಲ ಮಾತಾಡಿದೆ. ಹುಡುಗರೆಲ್ಲ ಚಪ್ಪಾಳೆ ಹೊಡೆದ್ರು, ವಿಷಲ್ ಹೊಡೆದ್ರು. ನಾರಾಯಣ ಅಂದ್ರು, ಯು ಆರ್ ಸೆಲೆಕ್ಟೆಡ್. ಯಾವ ಕೆಲ್ಸಕ್ಕೆ? 150 ರೂಪಾಯಿ ಕೆಲ್ಸಕ್ಕೆ. ಇಲ್ಲಿರೋ ಎಲ್ಲರನ್ನ ಕೇಳ್ತೀನಿ, ನೀವ್ ಯಾರು 10 ರೂಪಾಯಿ ಕೂಲಿಗೆ ಹೋಗ್ತಿದ್ರ ದಿನಕ್ಕೆ? 150 ರೂಪಾಯಿ ಕೆಲ್ಸಕ್ಕೆ ಹೋಗ್ತಿದ್ರ? ಎಷ್ಟೋ ಜನ ಇಲ್ಲ, ಬೇಡ, ನಮ್ಗೆ ನಾವು ಅನ್ಎಂಪ್ಲಾಯ್ಡ್ ಆಗಿ ಕೂತ್ರು ಸರಿ, ನಮಗ್ ಬೇಕಾದಷ್ಟು ಸಂಬಳ ಸಿಕ್ಕರೆ ಮಾತ್ರ ಹೋಗ್ತೀವಿ ಅಂತಾರೆ ಈಗಿನ ತಲೆಮಾರಿನವರು. ನಾನು ಅನುಭವಕ್ಕೋಸ್ಕರ ಹೋದೆ. ಅನುಭವ ಬಹಳ ಮುಖ್ಯ, ಖಾಲಿ ಕೊಡಬಾರ್ದು ಒಂದಿನಾನು. ಸರಿ ಹೋದೆ. ಪಾರ್ಟ್ ಟೈಮ್ ಇನ್ಸ್ಟ್ರಕ್ಟರ್ ಆಗಿದ್ರು, ಫುಲ್ ಟೈಮ್ ಕೆಲಸ. ನಾನು ಕುಂಬಳಗೋಡಲ್ಲೇ ವಾಸವಾಗಬೇಕಾಗಿತ್ತು. ನಾವು 150 ಜನಕ್ಕೆ ನಾವ್ ಏನೇನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಭಾರತ್ ಸ್ಕೌಟ್ಸ್ ಗೈಡ್ ಇಂದ ಇದ್ರು, ಆಮೇಲೆ NSS ದಿಂದ ಇದ್ರು. ಅವರೆಲ್ಲ ಪ್ರೇಯರ್ ಹೇಳ್ಕೊಡೋರು, ಸ್ಪೋರ್ಟ್ಸ್ ಹೇಳ್ಕೊಡೋರು. ನನಗೆ ಏನ್ ಕೆಲಸ ವಹಿಸಿದ್ರು ಅಂದ್ರೆ, ಅಲ್ಲಿ ದಿನಾಲು 8 ಪೀರಿಯಡ್ಸ್ ಇತ್ತು, 1 ಗಂಟೆ ಕಾಲದ್ದು. ಅದಕ್ಕೆ ಬೇರೆ ಬೇರೆ ಸರ್ಕಾರಿ ಇಲಾಖೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳು ಬರೋರು, ಆಯಾ ಇಲಾಖೆ ಬಗ್ಗೆ ಹೇಳೋಕ್ಕೆ. ಹಾಗೆ ತಜ್ಞರು ಬರೋರು. ನನ್ ಕೆಲಸ ಏನಂದ್ರೆ, ಯಾರೇ ಬರ್ಲಿ ಅವ್ರಿಗೆ ಸ್ವಾಗತ ಮಾಡ್ಬೇಕು, ಯಾರೇ ಹೋಗ್ಬೇಕಾದ್ರೆ ಅವರಿಗೆ ವೋಟ್ ಆಫ್ ಥ್ಯಾಂಕ್ಸ್ ಕೊಡಬೇಕು. ಸರಿ, ಇದು ಫಿಕ್ಸ್ಡ್, ಯಾರು ಬೇಕಾದ್ರೂ ಮಾಡಬಹುದು. ಆದ್ರೆ ಇನ್ನೂ ಒಂದು ಕಂಡೀಷನ್ ಇತ್ತು, ಅಕಸ್ಮಾತ್ ಯಾರು ಬರದೇ ಇದ್ರೆ ಆ ಪೀರಿಯಡ್ ಅನ್ನ ನಾನೇ ಹ್ಯಾಂಡಲ್ ಮಾಡ್ಬೇಕು. ನೋಡಿ ಹೆಂಗ್ ಚಾಲೆಂಜಸ್ ಬರುತ್ತೆ. ಕೃಷಿ ಬಗ್ಗೆ ಕೃಷಿ ಇಲಾಖೆಯವ್ರು ಬರೆದಿದ್ರೆ ನಾ ಕೃಷಿ ಬಗ್ಗೆ ಮಾತಾಡ್ಬೇಕು, ತೋಟಗಾರಿಕೆಯವ್ರು ಬರೆದಿದ್ರೆ ತೋಟಗಾರಿಕೆ ಮಾತಾಡ್ಬೇಕು, ಆರೋಗ್ಯದವ್ರು ಬರೆದಿದ್ರೆ ಆರೋಗ್ಯ ಮಾತಾಡ್ಬೇಕು, ಶಿಕ್ಷಣ ಇಲಾಖೆಯವ್ರು ಮಾತಾಡಿದ್ರೆ ಶಿಕ್ಷಣದ ಬಗ್ಗೆ ಮಾತಾಡ್ಬೇಕು. ಹೀಗೆ ಕಲಾಕಾರರು ಬರದೇ ಇದ್ರೆ ಡಾನ್ಸ್ ಬಗ್ಗೆ ಮಾತಾಡ್ಬೇಕು, ಸಂಗೀತದ ಬಗ್ಗೆ ಮಾತಾಡ್ಬೇಕು, ಸಾಹಿತ್ಯದ ಬಗ್ಗೆ ಮಾತಾಡ್ಬೇಕು. ಹೀಗೆ ನಾನು ಸಿದ್ಧನಾದೆ. ಅಂದ್ರೆ ಬಂದಂತಹ ಸಂದರ್ಭಗಳನ್ನು ಉಪಯೋಗಿಸ್ಕೊಂಡು ಪ್ರತಿನಿತ್ಯ ಕಲಿಯುವಿಕೆ ಇಷ್ಟದಿಂದ ನಾನು ಕಲಿತಾ ಹೋದೆ. ತುಂಬಾ ಓದ್ತಾ ಇದ್ದೆ ನಾನು. ನಿಮ್ಗೆ ಹೇಳೋದು ಮರ್ತೆ, ನಾ ಚಿಕ್ಕಂದಿನಲ್ಲಿ ಒಂದು ದಿನಕ್ಕೆ 1000 ಪುಟ ಓದ್ತಾ ಇದ್ದೆ. ಅರ್ಥ ಆಗಲಿ ಬಿಡ್ಲಿ, ನನಗೆ ಆಕಾಶವಾಣಿಯಿಂದ ಆಗ ವಾರ ವಾರ ಸಿಗ್ತಿದ್ದ 5 ರೂಪಾಯಿ ನಾ ತಿನ್ಲಿಲ್ಲ, ಬಟ್ಟೆ ಹೊಲ್ಸ್ಕೊಳ್ಳಿಲ್ಲ. ಧಾರವಾಡ, ಗದಗ್, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು ಇಲ್ಲೆಲ್ಲ ಓಡಾಡಿದಾಗ ಸೆಕೆಂಡ್ ಹ್ಯಾಂಡ್ ಬುಕ್ ರಸ್ತೆಯಲ್ಲಿ ಇರೋದು. ನನಗೆ ಅರ್ಥ ಆಗುತ್ತೋ ಇಲ್ಲೋ, ನಾ ಮುಂದೆ ಕಲ್ತಿರ್ಲಿ ಅಂತ ಒಂದು ರಷ್ಯನ್ ಬುಕ್, ಒಂದು ಫ್ರೆಂಚ್ ಬುಕ್, ಒಂದು ಜರ್ಮನ್ ಬುಕ್ ತಗೊಂಡಿದ್ದೆ. ಹಾಗೆ ತುಂಬಾ ಸಾಹಿತ್ಯ ಓದ್ತಾ ಇದ್ದೆ. ಟಾಯ್ಲೆಟ್ಗೆ ಹೋದಾಗಲೂ ಓದ್ತಿದ್ದೆ, ಸ್ನಾನದ ಮನೆಯಲ್ಲೂ ಕಿಟಕಿ ಹತ್ರ ಇಟ್ಟು ಓದ್ತಿದ್ದೆ. ಬಾರೋ 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 ಅಂತ ಕೂಗೋರು, ಊಟ ಮಾಡುವಾಗ ತಿಂಡಿ ತಿನ್ನುವಾಗೆಲ್ಲ ಓದ್ತಿದ್ದೆ. ಹೀಗಾಗಿ ಜ್ಞಾನ ಸಂಗ್ರಹ ಅನ್ನೋದು, ಅನುಭವ ಅನ್ನೋದು ನಿಮಗೆ ವ್ಯಕ್ತಿತ್ವಕ್ಕೆ ಬಹಳ ದೊಡ್ಡ ವಿಕಾಸನೆ. ನೀವು ಸ್ವಂತವಾಗಿ ಮಾಡ್ಕೋಬೇಕು. ಯಾವ ಟ್ರೈನಿಂಗ್ ನಲ್ಲೂ ನಿಮಗಿಷ್ಟು ಜೀವನದ ಅನುಭವ ಸಿಗಲ್ಲ. ಹೀಗಾಗಿ ನಾನು ಅವರಿಗೆ ಪಾಠ ಮಾಡ್ತಾ ಅಲ್ಲಿ ಸುಮಾರು 1.5 ವರ್ಷ ಇದ್ದು ಅವಾಗ ಪ್ರತಿನಿತ್ಯ ಬೆಳಗ್ಗೆ ಪ್ರೇಯರ್ ಮಾಡೋರ ಜೊತೆ, ಅವ್ರ ಜೊತೆ ತಿಂಡಿ ತಿನ್ನೋ, ಅವ್ರ ಜೊತೆ ಊಟ ಮಾಡೋ. ಹಳ್ಳಿಗಳಿಗೆ ಸುತ್ತ ನಾವು ಸರ್ವೆ ಮಾಡಕ್ ಹೋಗ್ತಿದ್ವಿ. ಸಾಂಸ್ಕೃತಿಕ ಸರ್ವೆ, ಆರ್ಥಿಕ ಸರ್ವೆ, ಸಾಮಾಜಿಕ ಸರ್ವೆ ಅಂತೇಳಿ ಸುತ್ತಮುತ್ತಲ 10 ಹಳ್ಳಿಯಲ್ಲಿ ನಾನು MA ಎಕನಾಮಿಕ್ಸ್, ಸೋಷಿಯಾಲಜಿ ಎಲ್ಲ ಓದಿದ್ರಿಂದ ಅದಕ್ಕೆಲ್ಲ ಕ್ವಶನೇರ್ ಮಾಡಿಕೊಟ್ಟೆ. ಅದನ್ನೆಲ್ಲ ಜನ ತುಂಬೋರು ವಿದ್ಯಾರ್ಥಿಗಳು. ಆ ಟ್ರೈನೀಸ್ಗೆಲ್ಲ ತುಂಬೋರು. ಆ ಟ್ರೈನೀಸ್ ಹತ್ರ ಹಾಡು ಹೇಳಿಸ್ತಿದ್ದೆ, ಟ್ರೈನೀಸ್ ಹತ್ರ ಕಲ್ಚರಲ್ ಪ್ರೋಗ್ರಾಮ್ ಮಾಡಿಸ್ತಿದ್ದೆ. ಖಾಲಿ ಕೂತಾಗ ಪ್ರೇಯರ್ ಆದ್ಮೇಲೆ, ಊಟ ಆದ್ಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಮಾಡಬೇಕು. ಅಲ್ಲಿ ನಾನು ಮಾಡವೆ, ಅವ್ರ ಹತ್ರ ಮಾಡಿಸವೆ. ಅವ್ರಿಗೆಲ್ಲ ಬಹಳ ಪೆಟ್. ಅವ್ರಿಗೆ ಯಾರಿಗೋ ಗೊತ್ತಿಲ್ರಿ, ಅವ್ರಿಗೆ 200 ರೂಪಾಯಿ, ಅವ್ರಿಗೆ ಪಾಠ ಕೂಡ ನನಗೆ 150 ರೂಪಾಯಿ. ಪಾರ್ಟ್ ಟೈಮ್ ಕೆಲಸ ಆದ್ರೆ ನಾನು ಫುಲ್ ಟೈಮ್ ಅಲ್ಲೇ ಇದ್ಬಿಟ್ಟಿದ್ದೆ. ಹೀಗಾಗಿ ಆ ಟ್ರೈನಿಂಗ್ ಮುಗೀತು. ಮುಂದೆ ಕಂಠೀರವ ಸ್ಟೇಡಿಯಂಗೆ ಹಾಕಿದ್ರು. ಕಂಠೀರವ ಸ್ಟೇಡಿಯಂ ಅಲ್ಲಿ ಲೇಡೀಸ್ ಹಾಸ್ಟೆಲ್ಗೆ ವಾರ್ಡನ್. ನಾನು ಆ ವಾರ್ಡನ್ ಆಗಿ, ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ಗಿಂತ ದೊಡ್ಡವರು, ನನ್ನ ವಯಸ್ಸಿನ ಹುಡುಗಿರೆಲ್ಲ ಇರೋರು, ರಾತ್ರಿ ಹೊತ್ತೆಲ್ಲ ಚೆಕ್ಕಿಂಗ್ ಹೋಗ್ತಿದ್ದೆ. ಅಲ್ಲಿ ಹೋದಾಗ 3-4 ಹುಡುಗಿರು ನನ್ನನ್ನು ಮೆಚ್ಕೊಂಡು ನನ್ನ ಮೇಲೆ ಲವ್ ಮಾಡಿ ನನ್ನನ್ನ ಎಂಬ್ರೇಸ್ ಮಾಡ್ಕೊಳ್ಳಿಕ್ ಬಂದ್ರು. ಹಾಗೆಲ್ಲ ಮಾಡಬಾರ್ದಮ್ಮ, ನೀವೆಲ್ಲ ಸೋದರಿ ಸಮಾನಿಯರು. ಮದುವೆ ನಿಶ್ಚಯ ಆಗೋ ತನಕ ಯಾರನ್ನೂ ಸಹ ಗಂಡು ಹೆಣ್ಣು ಒಂಥರ ಅವರು ತಮ್ಮ ತಮ್ಮ ಪಾವಿತ್ರ್ಯತೆಯನ್ನು ಕಾಯ್ಕೋಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ತಂಗಿ ಇರುವಂತ, ತಮ್ಮಂದ್ರು ಅಂತ ಬರ್ಕೊಟ್ಟಿದ್ದೀನಿ ಸೈನ್ ಹಾಕಿ. ಎಲ್ಲರ ಹತ್ರ ಸೈನ್ ಹಾಕಿದಾಗ ಆ ವಿದ್ಯಾರ್ಥಿಗಳು ನಂಗೆ ಸಿಕ್ಕಾಗ ಎಷ್ಟೆಷ್ಟೋ ದೊಡ್ಡ ಆಫೀಸರ್ ಆಗಿದ್ದಾರೆ. ಎಲ್ಲಿ ಸಿಕ್ಕರು ನೀವು ನಮ್ ಗುರುಗಳು ಅವಾಗ ಒಳ್ಳೇದು ಹೇಳ್ಕೊಟ್ರಿ, ನಮಸ್ಕಾರ ಮಾಡ್ತಾರೆ ನಂಗೆ ಕಾಲ್ ಮುಟ್ಟಿ. ಹೀಗೆ ಅಲ್ಲಿ ಪಾಠ ಮಾಡ್ತಾ ಇದ್ದೆ. ಅಲ್ಲಿ ನಾನು ಸಂಪೂರ್ಣವಾಗಿ ಮರ್ತು ಬಿಟ್ಟೆ. ಧಾರವಾಡನೂ ಮರ್ತು ಬಿಟ್ಟೆ, ಬೆಂಗಳೂರನ್ನೂ ಮರ್ತು ಬಿಟ್ಟೆ, ಕುಂಬಳಗೋಡಲ್ಲಿ ಇದ್ದೆ. ಆ ಹಾಸ್ಟೆಲಲ್ಲಿ ತಣ್ಣೀರ್ ಸ್ನಾನ ಮಾಡಿ
ಆ ಅಲ್ಲಿದ್ದಂತ ನನ್ನ ಮಿತ್ರರ ಜೊತೆ ಹರಟೆ ಹೊಡಿತಾ ನನ್ನ ಕಲೆಯನ್ನ ಬೆಳೆಸ್ಕೊಂಡೆ. ಹಾಗೆ ಯುವಜನ ಸೇವಾ ಇಲಾಖೆಯಲ್ಲಿ ಅದು ಒಂದು ಟ್ರೈನಿಂಗ್ ಅಲ್ಲ, ಆಮೇಲೆ ಒಂದು 20-30 ಟ್ರೈನಿಂಗ್ ಬಂತು. ನಾನು ವಿಧಾನಸೌಧದಲ್ಲಿ ಟ್ರೈನಿಂಗ್ ಇಲ್ದಿದ್ದಾಗ ಫಸ್ಟ್ ಫ್ಲೋರ್ ಅಲ್ಲಿ ಕೂತ್ಕೊಳ್ತಿದ್ದೆ. BS ಸುಬ್ರಾಯರು ನಮ್ಮ ಡೆಪ್ಯೂಟಿ ಡೈರೆಕ್ಟ್ರು. ಅವಾಗ ನಾನೊಂದು ಯೋಜನೆ ಹೇಳಿದೆ, ನಮ್ಮಲ್ಲೆಲ್ಲ ಯೂತ್ ಕ್ಲಬ್ಸು, ಯುವತಿ ಮಂಡಲ ಎಲ್ಲ ಇದೆ, ಅದು ರಿವೈವಲ್ ಮಾಡಬೇಕು. ನಾನು ಹಳ್ಳಿಯಲ್ಲಿ ಇದ್ದಾಗ ಅದನ್ನೆಲ್ಲ ಮಾಡಿದ್ದೆ, ಒಂದು ಸರ್ವೆ ಮಾಡೋಣ ಅಂತ. ಸರಿ, ಸರ್ವೆ ಮಾಡಿದ್ವಿ. 4 ವಿಭಾಗಗಳಿಗೆ ನಾವು ಹೋದ್ವಿ. ಬೆಳಗಾವಿ, ಗುಲ್ಬರ್ಗ, ಮೈಸೂರು, ಬೆಳಗಾವಿ, ಆ ಕಡೆ ಎಲ್ಲ 4 ವಿಭಾಗೀಯ ಪ್ರದೇಶಗಳಿಗೆ ಹೋಗಿ ನಮ್ಮ ರಾಜ್ಯದಲ್ಲಿ 10,000 ಯೂತ್ ಕ್ಲಬ್ಸ್ ಇದೆ ಅಂತ ಹೇಳಿ ಅದ್ರದ್ದೆಲ್ಲ ಲಿಸ್ಟ್ ಮಾಡಿ ಅದ್ರ ವಿವರಗಳೆಲ್ಲ ಮಾಡಿ ಒಂದು ರಿಪೋರ್ಟ್ ಕೊಟ್ಟೆ ನಾನು ಆ ಕಾಲದಲ್ಲಿ. ಸೊ ಆಮೇಲೆ ಒಂದು ಟೈಮ್ನಲ್ಲಿ ಇದ್ದಕ್ಕಿದ್ದಂತೆ ವಿಧಾನಸೌಧದಲ್ಲಿ ಇದ್ದಾಗ ನಮ್ಮ ಹಿಂದಿನ ಪ್ರಧಾನಿಗಳ ಮಗ ಸಂಜಯ್ ಗಾಂಧಿ ಅವರು ಬಂದಿದ್ರು ಇಲ್ಲಿಗೆ, ಬೆಂಗಳೂರಿಗೆ. ದೇವರಾಜ ಅರಸು ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು. ಗುಂಡೂರಾವ್ ಅವರು ಯುವಜನ ಸೇವಾ ಇಲಾಖೆಯ ಮಂತ್ರಿಗಳಾಗಿದ್ದರು. ಆಗ ನಾನು ವಿಧಾನಸೌಧ ಫಸ್ಟ್ ಫ್ಲೋರ್ ಅಲ್ಲಿ ಕೂತಿದ್ದಾಗ ಒಂದೇ ದಿನದಲ್ಲಿ 2 ದಿನದ ಅವಧಿಯಲ್ಲಿ ಕಂಠೀರವ ಸ್ಟೇಡಿಯಂ ಅಲ್ಲಿ 1000 ವಿದ್ಯಾರ್ಥಿಗಳು ಇಡೀ ಕರ್ನಾಟಕದಿಂದ ಬಂದು ಅಲ್ಲಿ ಒಂದು ನ್ಯಾಷನಲ್ ಇಂಟಿಗ್ರೇಷನ್ ರ್ಯಾಲಿ ಆಗ್ಬೇಕು. ಅದಕ್ಕೋಸ್ಕರ ಎಲ್ಲ ಇಡೀ ಕರ್ನಾಟಕದಿಂದ ಕರಿಬೇಕು. ಈಗಾದ್ರೆ ನೋಡ್ರಿ ಮೊಬೈಲ್ ಇದೆ, ಹೊಟ್ಟೋಗುತ್ತೆ, ಫೋನ್ ಮಾಡಿದ್ರೆ ಚೆಕ್ ಅಂತ ಹೋಗುತ್ತೆ. ಆದ್ರೆ ಆಗ ಹಂಗಿರ್ಲಿಲ್ಲ, ಟ್ರಂಕ್ ಕಾಲ್ ಮಾಡ್ಬೇಕು, ಮಾಡಿ ಕರಿಬೇಕು. 2 ದಿವಸದಲ್ಲಿ ಇಡೀ ಕರ್ನಾಟಕದ ಎಲ್ಲ ಪ್ರಿನ್ಸಿಪಾಲ್ಗಳಿಗೆ ಬೇರೆ ಬೇರೆ ಸಂಪರ್ಕಿಸಿ 10,000 ಜನ ವಿದ್ಯಾರ್ಥಿಗಳನ್ನ ಬೆಂಗಳೂರಿಗೆ ಕರೆಸುವಂತ ಉದ್ದೇಶ ಇತ್ತು. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬೇಕು, ಅವ್ರಿಗೆಲ್ಲ ಇಳ್ಕೊಳಕ್ ವ್ಯವಸ್ಥೆ ಮಾಡ್ಬೇಕು. ಅವಾಗ ಶೋಲೆ ರಿಲೀಸ್ ಆಗಿತ್ತು, ಎಲ್ಲರನ್ನು ಶೋಲೆ ಕಳಿಸಿದ್ವಿ ನೋಡಿ ಅಂತ ಹೇಳಿ. ಹೀಗೆ ಆ ಜನರ ಒಂದು ಕ್ರೀಡೆಯನ್ನು ಇದು ಮಾಡಿದಾಗ ಆ ಸಂದರ್ಭದಲ್ಲಿ ನಾವು ಕೆಲವು ವಿಷಯ ಹೇಳೋ ಹಂಗಿಲ್ಲ, ರಾಜಕೀಯ ವಿಷಯನ ನಾನು ಮಾತಾಡೋದಿಲ್ಲ. ಹೀಗಾಗಿ ಭಾನುವಾರವಾಗಿದ್ರು ಸಹ ಚೀಫ್ ಸೆಕ್ರೆಟರಿ ಅವರ ಒಂದು ಆರ್ಡರ್ ಪ್ರಕಾರ ಎಲ್ಲ ಅಧಿಕಾರಿಗಳು ಬರಬೇಕಾಗಿತ್ತು. ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಆಯ್ತು. ಹಾಗೆ ವಿದ್ಯಾರ್ಥಿಗಳಿಗೆ ಮತ್ತೆ ರ್ಯಾಂಕ್ ಬಂದವರಿಗೆ ಪ್ರೈಸ್ ಎಲ್ಲ ಕೊಡೋದಿತ್ತು. ಯುವಜನರಿಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಇತ್ತು. ರಂಗದ ಮೇಲೆ ನಿಂತು ಎಲ್ಲ ಸರ್ಟಿಫಿಕೇಟು, ಮೆಡ್ಲ್ಸು, ಬೆಳ್ಳಿ ಕಪ್ಪುಗಳನ್ನೆಲ್ಲ ನಾನು ಅತಿಥಿಗಳಿಗೆ, ಅಧ್ಯಕ್ಷರಿಗೆ ಕೊಡ್ತಾ ಇದ್ದೆ. ಹೀಗೆ ಯುವಜನ ಸೇವಾ ಇಲಾಖೆಯಲ್ಲಿ ಇದ್ದಾಗ ನನಗೆ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಅನೇಕರ ಪರಿಚಯ ಆದರು. ರವೀಂದ್ರ ಕಲಾಕ್ಷೇತ್ರದ ಮೂಲಕ ನಾಟಕ ನಿರ್ದೇಶಕರಾಗಿದ್ದಂತಹ, ನಾಟಕ ಕಲಾವಿದರಾಗಿದ್ದಂತಹ ಲೋಕೇಶ್ ಅವರು, ಗಿರಿಜಾ ಲೋಕೇಶ್ ಅವರು, ಆಮೇಲೆ ನಾಗೇಶ್ ಅನ್ನೋ ನಿರ್ದೇಶಕರು, CR ಸಿಂಹ ಅವರು, ಇವರೆಲ್ಲ ಪರಿಚಯ ಆದರು. ಆಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರತಿನಿತ್ಯ ನಾಟಕ ನಡೆಯೋದು. ಅದು ಯುವಜನ ಸೇವಾ ಇಲಾಖೆಗೆ ಸಂಬಂಧಪಟ್ಟಿದ್ರಿಂದ ನಮಗೆ ನಾಟಕಗಳು ಫ್ರೀ ಆಗಿತ್ತು. ನಾನು ಪ್ರತಿನಿತ್ಯ ಹೋಗಿ ಅಲ್ಲಿ ನಾಟಕಗಳನ್ನು ನೋಡ್ತಾ ಇದ್ದೆ. ಆ ಬೇರೆ ಬೇರೆ ನಿರ್ದೇಶನದ ಕನ್ನಡ ನಾಟಕಗಳು, ಬೇರೆ ಬೇರೆ ಭಾಷೆಗಳನ್ನು ನೋಡ್ತಾ ಇದ್ವಿ. ಆಗ ವಿಶೇಷ ಅಂತ ಹೇಳ್ಬೇಕಾದ್ರೆ, ನೀವು ತಮಿಳು ಚಲನಚಿತ್ರರಂಗದ ಬಗ್ಗೆ ಪರಿಚಯ ಇದ್ರೆ, ವಿ ಮನೋಹರ್ ಅಂತ ಒಬ್ರು ಮನೋಹರ್ ಅಂತ ಆರ್ಟಿಸ್ಟ್ ಇದ್ರು, ತುಂಬಾ ಅದ್ಭುತವಾದ ಕಲಾವಿದರು. ಆದ್ರೆ ಸಿನಿಮಾದಲ್ಲೆಲ್ಲ ಅವರು ವಿಲನ್. ಆದ್ರೆ ಅವ್ರದೇ ಆದ ನಾಟಕದ ಕಂಪನಿ ಇಟ್ಕೊಂಡು ಅವರು ಪೌರಾಣಿಕ ನಾಟಕಗಳನ್ನ ಮಾಡ್ತಾ ಇದ್ರು. ಶುಕ್ರಾಚಾರ್ಯರ್ ಅಂತ ಹೇಳಿ ಅವ್ರ ನಾಟಕ ನೋಡಿದೆ, ಬೇರೆ ಬೇರೆ ಭಾಷೆಯ ನಾಟಕಗಳನ್ನು ನೋಡಿದೆ, ಬೇರೆ ಬೇರೆ ಭಾಷೆಯ ಕವಿಗೋಷ್ಠಿಗಳನ್ನು ನೋಡಿದೆ, ಬೇರೆ ಬೇರೆ ಮಹಾನ್ ಕಲಾವಿದರ ಡಾನ್ಸ್ ನೋಡಿದೆ. ಹೀಗೆ ಎಲ್ಲ ಕಲೆಯನ್ನ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ರವೀಂದ್ರ ಕಲಾಕ್ಷೇತ್ರ ನಮಗೆ ಕಾರಣವಾಯ್ತು. ಹೀಗೆ ಆಗ್ತಿರ್ಬೇಕಾದ್ರೆ ಅಲ್ಲಿ ಅವರು ಹವ್ಯಾಸಿ ಕೆಲವು ಚಲನಚಿತ್ರಗಳನ್ನ ತೆಗೆಯೋರಿದ್ರು. ಅದರ ಒಂದು ಚರ್ಚೆ ಮಾಡುವಾಗ ನಾನು ಆ ಗುಂಪಲ್ಲಿ ಸೇರ್ಕೊಳ್ತಾ ಇದ್ದೆ. ಹೀಗಾಗಿ ನನ್ನ ಕಲಾಕ್ಷೇತ್ರದ ಅನುಭವ ವಿಸ್ತಾರವಾಯ್ತಾ ಹೋಯ್ತು. ಹೀಗೆ ಅಲ್ಲಿ ಯುವಜನ ಸೇವಾ ಇಲಾಖೆಯಲ್ಲಿ ಇರಬೇಕಾದ್ರೆ ಅಲ್ಲಿ ರಂಗನಾಥ್ ಅನ್ನೋರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ನಾವು ಕಸ್ತೂರ್ಬಾ ರಸ್ತೆಯಲ್ಲಿರುವಂತ ಒಂದು ಏನು ಆಫೀಸ್ ಇದೆ ನೋಡಿ, ಯುವಜನ ಸೇವಾ ಇಲಾಖೆ ಕಚೇರಿ ಇದೆ, ಅಲ್ಲಿ ಯುವ ಕರ್ನಾಟಕ ಅಂತ ಒಂದು ಮ್ಯಾಗಝಿನ್ ತರ್ತಿತ್ತು. ಯಾರು ಗೊತ್ತಾ ಸಂಪಾದಕರು? ನಮ್ಮ KS ನರಸಿಂಹಸ್ವಾಮಿ ಅವರು, ಮೈಸೂರು ಮಲ್ಲಿಗೆ ಸಾಹಿತಿಗಳು. ಪ್ರತಿನಿತ್ಯ ನಶ್ಯ ಹಾಕೊಂಡು ಅವರು ಗಂಟೆಗಟ್ಲೆ ಹಾಸ್ಯದ ಹೊನಲು ಹರಿಸ್ತಾ ಇದ್ರು, ಚುಟುಕುಗಳನ್ನು ಹೇಳ್ತಾ ಇದ್ರು, ಜೀವನದ ಅನುಭವಗಳನ್ನು ಹೇಳ್ತಾ ಇದ್ರು. ನನ್ನ ಸೌಭಾಗ್ಯ ಅವ್ರ ಪಕ್ಕದಲ್ಲಿ ಆ ಕೋಣೆಯಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದೆ ನಾನು 1.5-2 ವರ್ಷ. ಆ ಸೌಭಾಗ್ಯ ನನಗೆ ಸಿಕ್ತು. ಹಾಗೆ ಅಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಬರೋರು, ಅವ್ರನ್ನ ಮೀಟ್ ಮಾಡೋದು ಹೇಗೆ, ಅವ್ರಿಗೆ ಪರಿಚಯ ಮಾಡೋದು ಹೇಗೆ, ಅವ್ರಿಗೆ ಪತ್ರ ಬರೆಯೋದು ಹೇಗೆ, ಎಲ್ಲವನ್ನ ಕಲಿಸ್ತಾ ಇದ್ರು. ಹಾಗೆ ನಾನು ಬೇರೆ ಬೇರೆಯವ್ರು ನೋಡಿದೆ, ಕ್ರೀಡೆಗಳನ್ನು ನೋಡಿದೆ. ಅಲ್ಲಿ ಕ್ರೀಡಾಂಗಣದಲ್ಲಿ ಅನೇಕ ಕ್ರೀಡೆಗಳು ನಡೀತಿತ್ತು. ನನಗೆ ಸ್ಪೋರ್ಟ್ಸ್ ಆಸಕ್ತಿ ಇಲ್ಲದೆ ಇದ್ರು ಅವ್ರಿಗೆ ಸರ್ಟಿಫಿಕೇಟ್ ತಯಾರು ಮಾಡೋದು, ಸರ್ಟಿಫಿಕೇಟ್ ಕೊಡೋದು, ಸಂಬಂಧಪಟ್ಟವರ ಸಹಿ ತಗೊಂಡು ಅದನ್ನೆಲ್ಲ ಅವ್ರಿಗೆ ಹಂಚೋದು, ಅವುಗಳ ಸಿದ್ಧತೆ ಮಾಡೋದು, ಇವೆಲ್ಲ ಸಂಘಟನಾ ಕಾರ್ಯ ನನಗೆ
ಚೆನ್ನಾಗಿ ಬಂತು. ಆ ಯುವಜನ ಸೇವಾ ಇಲಾಖೆಯಲ್ಲಿ ಇದ್ದಾಗ ಒಂದು ಕಾರ್ಯಕ್ರಮಕ್ಕೆ ಆಕಾಶವಾಣಿಯ ವ್ಯಾನ್ ಬಂದಿತ್ತು. ಆ ಒಂದು ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಕ್ ಅರೆ ನಾ ಯುವಜನ ಸೇವಾ ಇಲಾಖೆಯಿಂದ ಆಕಾಶವಾಣಿಗೆ ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಚಿಕ್ಕಂದಿದ್ದ ಅನುಭವ ಇದೆ ಅನ್ಕೊಂಡ್ರೆ ತಕ್ಷಣ ಒಂದು ಸಿದ್ಧತೆ ಆಯ್ತು, ಒಂದು ವೇದಿಕೆ ಬಂತು. ನೋಡಿ, ದೇವರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ಬೇಕು. ನನಗೆ ಎಷ್ಟು ನೋವುಗಳನ್ನ, ಕಷ್ಟಗಳನ್ನ, ಕೋಟ್ಲೆಗಳನ್ನ ಕೊಟ್ಟಿದ್ದಾನೋ, ಎಷ್ಟು ಒತ್ತಡಗಳನ್ನು ಕೊಟ್ಟಿದ್ದಾನೋ, ಅದು ನಿರ್ವಹಣೆ ಮಾಡುವಂತ ಚಾಕಚಕ್ಯತೆ, ಅದಕ್ಕೆ ಬುದ್ಧಿ, ಸಿದ್ಧತೆ ಎಲ್ಲ ಕೊಟ್ಟಿದ್ದಾನೆ. ಹಾಗೆ ಆಗ ಏನಾಯ್ತು ಅಂದ್ರೆ, ಬೆಂಗಳೂರು ಆಕಾಶವಾಣಿಯಲ್ಲಿ ನಮ್ಮ ತಂದೆ ಅವರ ತಮ್ಮ, ನಮ್ಮ ತಂದೆ ಎನ್ ಎಸ್ ವಾಮನವರ ತಮ್ಮ ನಾಗಭೂಷಣನ್ ಅವರು ಆಡಿಟರ್ ಆಗಿದ್ರು. ಬೆಂಗಳೂರು ಆಕಾಶವಾಣಿಯ ಆಡಿಟಿಂಗ್ ನಡೀತಾ ಇತ್ತು. ಅಲ್ಲಿ ಎಸ್ ಕೃಷ್ಣಮೂರ್ತಿ ಅವರು ನಿರ್ದೇಶಕರಾಗಿದ್ರು. ಆ ಎಸ್ ಕೃಷ್ಣಮೂರ್ತಿ ಅವರು ನಮ್ಮ ತಂದೆಯ ಬಾಲ್ಯ ಸ್ನೇಹಿತರು ಮತ್ತೆ ಕಲಿಗವರು ಬಹಳ ವರ್ಷಗಳ ಹಿಂದಿನಿಂದ. ಹೀಗಾಗಿ ಅವರು ಒಂದು ಮೆಸೇಜ್ ಕಳಿಸಿದ್ರು, ನೀನು ಭಾಗವಹಿಸಿದಂತ, ನೀನು ಕೊಟ್ಟಿದಂತ ಸಂದರ್ಶನದಲ್ಲಿ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ನೀ ಸೆಲೆಕ್ಟ್ ಆಗಿದೀಯಾ ಅಂತ. ಈ ವಿಷಯವನ್ನ ನಾನು ಮಾರನೇ ದಿವಸ ಬೆಳಗಿನ ಪ್ರಾರ್ಥನೆ ಸಮಯದಲ್ಲಿ ನಮ್ಮ ಯುವ ಮಿತ್ರರಿಗೆ ಹೇಳಿದೆ. 150 ಜನ ಯುವ ಮಿತ್ರರಿದ್ರು. ನಾನು ಅವ್ರನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ ಜೋರಾಗಿ ಅಳಕ್ ಶುರು ಮಾಡ್ಬಿಟ್ರು. ನಾನು ಕಟ್ಕೊಂಡು ಹೋಗ್ಬೇಡಿ ಗುರುಗಳೇ, ಹೋಗ್ಬೇಡಿ ಸಾರ್, ಹೋಗ್ಬೇಡಿ ಗುರುಗಳೇ, ನಿಮ್ಮಂತ ಆದರ್ಶದ ಗುರುಗಳು ನಮ್ಗೆ ಸಿಗಲ್ಲ. ನಮಗೆ ಹಾಡು ಹೇಳ್ಕೊಟ್ರಿ, ಡಾನ್ಸ್ ಹೇಳ್ಕೊಟ್ರಿ, ನಾಟಕ ಹೇಳ್ಕೊಟ್ರಿ, ಭಾಷಣ ಹೇಳ್ಕೊಟ್ರಿ, ಪಾಠ ಹೇಳ್ಕೊಟ್ರಿ, ನಮ್ ಜೊತೆ ಆಟ ಆಡಿದ್ರಿ, ನಮ್ ಜೊತೆ ಸರ್ವೆ ಮಾಡಿದ್ರಿ, ನಿಮ್ ನಂತರ ಯಾರು ಅಂತ ಹೇಳಿ ಈ ತರ ಅಂದ್ರೆ ಅಷ್ಟು ಆತ್ಮೀಯತೆಯನ್ನ ಬೆಳೆಸ್ಕೊಂಡಿದೆ ಅವ್ರ ಮನೆ ಒಂಥರ. ಹೀಗಾಗಿ ಆಗ ನನಗೆ ಬಹಳ ಕಣ್ಣಲ್ಲಿ ನೀರು ತರಿಸುವಂತ ಒಂದು ವಿಷಯ ಅಂದ್ರೆ, ಅವರೆಲ್ಲ ಬಡವರು, ಬೇರೆ ಬೇರೆ ಊರಿಂದ ಬಂದಿದ್ರು. ಆ ಕಾಲದಲ್ಲಿ ಯಾರ್ಯಾರ ಹತ್ರ 50 ಪೈಸಾ, 1 ರೂಪಾಯಿ ಎಷ್ಟಿತ್ತೋ ಸೇರಿಸಿ 68 ರೂಪಾಯಿ 50 ಪೈಸಾ ಒಂದು ಹಮ್ಮಣಿಯನ್ನ ನನಗೆ ಕೊಟ್ರು. ಗುರುಗಳೇ, ಇದನ್ನ ದೊಡ್ಡ ಗಂಟು ಅಂತ ತಿಳ್ಕೊಳ್ಳಿ, ನಿಮ್ಮ ಮುಂದಿನ ಜೀವನಕ್ಕೆ ಉಪಯೋಗ ಆಗಲಿ ಅಂತ. ಅವರವತ್ತು 68 ರೂಪಾಯಿ 50 ಪೈಸಾ ಏನು ಕೊಟ್ರು, ಅದಕ್ಕೆ ನಂಗೆ ಲಕ್ಷಾವಧಿ ರೂಪಾಯಿ ಕೊಟ್ರು ಅಷ್ಟು ಸಂತೋಷ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ಕಾರ್ಯವನ್ನ, ನನ್ನ ಸ್ನೇಹವನ್ನ, ಪ್ರೀತಿಯನ್ನ ಮೆಚ್ಚಿ ಆ ವಿದ್ಯಾರ್ಥಿಗಳು ಕೊಟ್ಟಿದ್ದು. ಹೀಗಾಗಿ ಅಲ್ಲಿಂದ ಬಿಟ್ಟು ಬಂದೆ. ಯುವಜನ ಸೇವಾ ಇಲಾಖೆಯಲ್ಲಿ ಬಹಳ ಗಳಿಸಿದ್ದೀನಿ ನಾನು. ಬಹಳ ಒಂದು ಏನಂತೀವಿ, ನರಸಿಂಹಸ್ವಾಮಿಯವರ ಮಾತುಗಳನ್ನು ಕೇಳಿದ್ದೀನಿ, ಕವಿತೆಗಳನ್ನು ಕೇಳಿದ್ದೀನಿ, ಕಾವ್ಯ ಹೇಗಿರ್ಬೇಕು ಅಂತ ಕೇಳಿದ್ದೀನಿ. ಆಮೇಲೆ ಬೇರೆ ಬೇರೆ ತಜ್ಞರು ಬಂದಾಗ ಭಾಷಣ ಮಾಡಿದ್ದು ಕೇಳಿದ್ದೀನಿ, ಅವರ ಉಪನ್ಯಾಸಗಳ ಬಗ್ಗೆ ನೋಟ್ಸ್ ಬರ್ಕೊಂಡಿದ್ದೀನಿ. ಹಾಗೆ ಸ್ಪೋರ್ಟ್ಸ್ ಇವೆಂಟ್ಸ್ ಎಲ್ಲ ನೋಡಿದ್ದೀನಿ. ಒಂದು ಸ್ಪೋರ್ಟ್ಸ್ ಅನ್ನ ಹ್ಯಾಕ್ ಸಂಘಟನೆ ಮಾಡಬೇಕು, ಒಬ್ಬ ಮಂತ್ರಿಗಳ ಕಾರ್ಯಕ್ರಮ ಹ್ಯಾಕ್ ಸಂಘಟನೆ ಮಾಡಬೇಕು, ಫೋನ್ ಮೂಲಕ ಹೇಗೆ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕು, ವಿಧಾನಸೌಧದಲ್ಲಿ ಹ್ಯಾಕ್ ಕೆಲಸ ಆಗುತ್ತೆ, ಎಷ್ಟು ಜನ ಇರ್ತಾರೆ, ಯಾರ್ಯಾರ ಕೆಲಸ ಯಾರು ಹೆಂಗ್ ಮಾಡ್ತಿರ್ತಾರೆ, ಮತ್ತೆ ಮನಸ್ಸು ಮಾಡಿದ್ರೆ ಏನೇನು ಚಟುವಟಿಕೆಗಳನ್ನ ಮಾಡೋಕ್ ಸಾಧ್ಯ, ಇವೆಲ್ಲವೂ ಸಹ ನನಗೆ ತಿಳಿತು. ಮುಖ್ಯವಾಗಿ ಸಂಘಟನೆ ಕೆಲಸ, ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರಿಗೆ ದಿನಾ ಪಾಠ ಮಾಡ್ಬೇಕಾದ್ರೆ 1 ಗಂಟೆ ಕಾಲ ಒಂದು ಕ್ಲಾಸ್ ಇರುತ್ತೆ. ಒಂದು ದಿನ 4 ಲೆಕ್ಚರರ್ಸ್ ಬರದೇ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಆ 4 ಪಾಠಗಳನ್ನ ನಾನು ಮಾಡ್ಬೇಕಾಗಿತ್ತು. ಹೇಗ್ ಮಾಡ್ತೀವಿ? ಒಂದು ಭೂಗೋಳಕ್ಕೆ ಸಂಬಂಧಪಟ್ಟಿರೋದು, ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರೋದು, ಒಂದು ಪಶುಪಾಲನಾ ಇಲಾಖೆಗೆ ಸಂಬಂಧಪಟ್ಟಿರೋದು, ಒಂದು ಅಗ್ರಿಕಲ್ಚರ್ಗೆ, ಒಂದು ಕೃಷಿಗೆ, ಒಂದು ಆರೋಗ್ಯಕ್ಕೆ, ಒಂದು ಮಣ್ಣಿನ ನಿರ್ವಹಣೆ ಬಗ್ಗೆ. ವಿದ್ಯಾರ್ಥಿಗಳು 150 ಜನಕ್ಕೆ, 100 ಜನಕ್ಕೆ, ಅದರಲ್ಲಿ 50 ಜನ ಇದ್ದಂತ ಮಹಿಳಾ ಟೀಮಿಗೆ, 30 ಜನ ಇದ್ದಂತ ಗ್ರಾಮೀಣ ರೈತರಿಗೆ, 50 ಜನ ಇದ್ದಂತ ಗ್ರಾಮೀಣ ಕುಶಲ ಕರ್ಮಿಗಳಿಗೆ, ಹಳ್ಳಿಯವರಿಗೆ, ಗ್ರಾಮೀಣ ಜನರಿಗೆ, ಶಾಲಾ ಶಿಕ್ಷಕರಿಗೆ, ಯಾರಿಗೆ ಹೇಗೆ ಹೇಳ್ಬೇಕು, ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ಬೇಕು, ಭಾಷೆ ಹೇಗಿರ್ಬೇಕು, ಧ್ವನಿ ಹೇಗಿರ್ಬೇಕು, ನನ್ನ ಕಂಠಸಿರಿಯನ್ನು ಹೇಗೆ ಉಳಿಸ್ಕೋಬೇಕು, ಇವೆಲ್ಲವನ್ನ ವಾಯ್ಸ್ ಕಲ್ಚರ್ ತಿಳ್ಕೊಳ್ಳೋದಾಗ್ಲಿ, ಸ್ಟೇಜ್ ಅಪಿಯರೆನ್ಸ್ ತಿಳ್ಕೊಳ್ಳೋದಾಗ್ಲಿ, ಹೇಗೆ ಡ್ರೆಸ್ ಮಾಡ್ಕೊಳ್ಬೇಕು, ಜನರೆದುರಿಗೆ ಹೇಗೆ ಎದ್ದು ಕಾಣಬೇಕು. ಕಾಸ್ಟ್ಲಿ ಬಟ್ಟೆ ಹಾಕೊಂಡ್ರೆ ಅಲ್ಲ, ಮುಖದಲ್ಲಿ ಆ ಒಂದು ಸಿದ್ಧತೆ ಇರಬೇಕು. ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಪಾಠ ಮಾಡಕ್ಕಾಗುತ್ತೆ. ಪುಂಖಾನುಪುಂಖವಾಗಿ ನೀವು ಮಾಹಿತಿಯನ್ನ, ವಿವರವನ್ನ ಕೊಡಬೇಕಾದ್ರೆ, ಯಾರೋ ಹೇಳಿದ್ದನ್ನು ಕೋಟ್ ಮಾಡ್ಬೇಕಾದ್ರೆ ಅವ್ರ ಹೆಸರು ಸರಿಯಾಗಿ ಹೇಳ್ಬೇಕು, ಅವ್ರು ಕೋಟ್ ಮಾಡಿದ್ದನ್ನು ಸರಿಯಾಗಿ ಹೇಳ್ಬೇಕು. ಮತ್ತೆ ಯಾರ ಬಗ್ಗೆ ಮಾತಾಡ್ತೀರಿ, ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ, ಪ್ರಜ್ಞೆ ಇರಬೇಕು. ಆ 150 ಜನರಲ್ಲಿ 50 ಜನರಲ್ಲಿ ಯಾರು ಏನ್ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು, ಉತ್ತರ ಕೊಡೋ ಅಂತ ಧೈರ್ಯ ಇರಬೇಕು, ತಾಕತ್ತಿರ್ಬೇಕು. ನೇರವಾಗಿ ಮೈಕ್ ಇಲ್ದೇ ಇದ್ರು 150 ಜನ ಕೇಳಿಸೋ ಹಾಗೆ ಎತ್ತರ ಧ್ವನಿಯಲ್ಲಿ ಮಾತಾಡ್ಬೇಕು. ಅವ್ರಿಗೆ ಹಾಡು ಹೇಳಿ ತೋರಿಸ್ಬೇಕು, ಅವ್ರಿಗೆ ನಾಟಕ ಮಾಡಿ ತೋರಿಸ್ಬೇಕು, ಅವ್ರಿಗೆ ಆಗಿಂದಾಗ ಬರೀಬೇಕು. ಒಂದ್ ನಾಟಕವನ್ನು ಬರಿಬೇಕು, ಒಂದ್ ಹಾಡು ಬರ್ಕೊಡ್ಬೇಕು, ಒಂದ್ ಡಾನ್ಸ್ ಹೇಳ್ಕೊಡ್ಬೇಕು, ಒಂದ್ ಸಂಘಟನೆ ಮಾಡ್ಬೇಕು, ಇನ್ವಿಟೇಷನ್ ಮಾಡ್ಬೇಕು, ಅದ್ರ ಡ್ರಾಫ್ಟ್ ನೋಡ್ಬೇಕು, ಅದ್ರ ಚೆಕ್ ಮಾಡ್ಬೇಕು, ಆ ತಪ್ಪುಗಳನ್ನ ಕಂಡು ಹಿಡಿಬೇಕು. ಯಾವುದೋ ಒಂದು ಪತ್ರಿಕೆ ಅಲ್ಲಿ ಮ್ಯಾಗಝಿನ್ ಬರ್ತಿತ್ತು, ಆ ಮ್ಯಾಗಝಿನ್ ಅನ್ನ ಪ್ರೂಫ್ ನೋಡ್ಬೇಕು. ಹೀಗೆ ಹಲವಾರು ಕೆಲಸಗಳು ಗೊತ್ತಾಯ್ತು.
ಕುರ್ಚಿ ಹಾಕೋದ್ರಿಂದ ಹಿಡ್ಕೊಂಡು ಜಮಖಾನ ಎತ್ತೋದ್ರಿಂದ ಹಿಡ್ಕೊಂಡು ತಣ್ಣೀರು ಸ್ನಾನ ಇರ್ಬೋದು, ನನಗೆ ಇಷ್ಟವಾಗದೇ ಇರೋ ತಿಂಡಿಯನ್ನ ಅಲ್ಲಿ ತಿನ್ನೋದಿರ್ಬೋದು, ನನಗೆ ಇಷ್ಟವಾಗದ ಮಾತುಗಳನ್ನ ನಾನು ಕೇಳಬೇಕಾಯ್ತು. ಕೆಲವರು ಎಷ್ಟು ಜನ ನಮ್ಮನ್ನು ನಡೆಸ್ಕೊಂಡ್ರು, ಕೆಲವರು ಅಷ್ಟೇ ಕಳಪೆಯಿಂದ ತುಚ್ಛವಾಗಿ ನೋಡ್ತಾ ಇದ್ರು. ಎರಡೂ ರೀತಿಯ ಅನುಭವ ಆಗುತ್ತೆ. ಆದ್ರೆ ಆ ಅನುಭವಗಳಲ್ಲಿ ನಾನು ಗಟ್ಟಿಯಾಗ್ತಾ ಬೆಳ್ತಾ ಹೋದೆ. ಕರ್ನಾಟಕ ರಾಜ್ಯ ಯುವಜನ ಸೇವಾ ಇಲಾಖೆಯಲ್ಲಿ ಆ ಜೋಗೇಂದ್ರ ಸಿಂಗ್ ಅವರಾಗ್ಲಿ, ಬಿ ಎಸ್ ಸುಬ್ರಾಯರಾಗ್ಲಿ ಕೊಟ್ಟಂತ ನಮಗೆ ಒಂದು ಸಂದರ್ಭಕ್ಕೆ ಅವಕಾಶ ಏನ್ ಕೊಟ್ರು ನೋಡಿ. ಅನ್ಎಂಪ್ಲಾಯ್ಡ್ ಅನ್ನುವಂತ ಒಂದು ಹೊರೆಯಿಂದ ತಪ್ಪಿಸಿ ನನಗೆ ಎಂಪ್ಲಾಯ್ಮೆಂಟ್ ಕೊಟ್ರು. ಆ 150 ರೂಪಾಯಿ ಇರೋ ಕೆಲಸ 50 ಲಕ್ಷ ರೂಪಾಯಿ ಕೊಟ್ರು ಜನರಿಗೆ ಆ ಅನುಭವ ಸಿಗೋಲ್ಲ. ಪ್ರಾಕ್ಟಿಕಲ್ ಅನುಭವ, ಪ್ರಾತ್ಯಕ್ಷಿಕೆ, ಪ್ರಯೋಗಗಳು, ಹೊಸದಾಗಿ ಯೋಚನೆ ಮಾಡೋದು, ಹೊಸದಾಗಿ ಹೇಳೋದು, ಬರೆಯೋದು. ಆ ಮ್ಯಾಗಝಿನ್ಗೆಲ್ಲ ಬರಿತಿದ್ವಿ, ಲೇಖನಗಳನ್ನ ಬರ್ಕೊಡ್ತಿದ್ದೆ, ಕೆಲವ್ರಿಗೆ ಭಾಷಣ ಬರ್ಕೊಡ್ತಿದ್ದೆ. ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಹೋದಾಗ ಆಕಾಶವಾಣಿ ಕೆಲಸಕ್ಕೆ ನಾ ಶಿಫ್ಟ್ ಆಗ್ಬೇಕಾದ್ರೆ ನನಗೆ ನೋಡಿ ಚಿಕ್ಕನ್ನಿಂದ ಹೇಳ್ತಿದ್ದ ಹಾಡುಗಾರಿಕೆ ಉಪಯೋಗ ಆಯ್ತು, ನಾನು ಮಾಡ್ತಿದ್ದ ನಾಟಕ ಉಪಯೋಗ ಆಯ್ತು. ಅಡಾಪ್ಟೇಷನ್, ಫಿಲ್ಮ್ ಸ್ಕ್ರಿಪ್ಟ್ ನನ್ನ ಭಾಷೆಯಲ್ಲಿ ಬಾಲಭಾಷೆಯಲ್ಲಿ ನಾನು ಅರ್ಥ ಮಾಡಿಕೊಂಡು ಹೇಗೆ ಅದನ್ನ ನಾಟಕಕ್ಕೆ ಬರಬೇಕು, ಅಥವಾ ಒಂದು ಸ್ಕ್ರಿಪ್ಟ್ ಇರೋದು ಹೇಗೆ ಹಾಡು ಹಾಡಬೇಕು, ಒಂದು ಹಾಡನ್ನ ಅಭಿನಯ ಹೇಗೆ ಮಾಡಬೇಕು, ಒಂದು ಕಥೆಯನ್ನ ನಾಟಕ ಮಾಡಿದಾಗ ಅದನ್ನ ಅಭಿನಯ ಹೇಗಿರ್ಬೇಕು, ರೇಡಿಯೋ ಅಭಿನಯ ಹಾಗೆ, ರಂಗಭೂಮಿ ಅಭಿನಯ ಹಾಗೆ, ಸಿನಿಮಾ ಅಭಿನಯ ಹಾಗೆ, ಸ್ಟೇಜ್ ನಲ್ಲಿ ಹೇಗೆ ರಂಗ ಸಜ್ಜಿಕೆ ಮಾಡ್ತಾರೆ, ಹೇಗೆ ಮೇಕಪ್ ಮಾಡ್ತಾರೆ, ಹೇಗೆ ಕಾಸ್ಟ್ಯೂಮ್ಸ್ ಮಾಡ್ತಾರೆ, ಇವೆಲ್ಲವನ್ನ ನಾನು ಆಕಾಶವಾಣಿಗೆ ಸೇರೋದಕ್ಕೂ ಮೊದಲೇ ಕಲ್ತ್ಕೊಂಡ್ಬಿಟ್ಟೆ. ಬೆಂಗಳೂರಿನಲ್ಲಿ ವಿವಿಧ ಇಲಾಖೆಗಳಿಗೆ ಹೋಗ್ಬೇಕಾದ್ರೆ ನಡೆದು ನನ್ನ ಹತ್ರ ವಾಹನ ಇರಲಿಲ್ಲ. ನಾನು ನನ್ನ ತಮ್ಮ ಬೆಂಗಳೂರಲ್ಲಿ ನಡೆದಷ್ಟು, ನಾವಿದ್ದಷ್ಟು ವರ್ಷ ಎಷ್ಟು ನಡೆದಿದ್ದೀವಿ ಅಂದ್ರೆ ಇವತ್ತಿಗೂ 75ನೇ ವರ್ಷದಲ್ಲಿ ನಾನು ಚೆನ್ನಾಗಿ ನಡಿಬಲ್ಲೆ. ಪ್ರವಾಸಕ್ಕೆ ಹೋದಾಗ ಎಲ್ಲಾ ಕಡೆ ಗುಡ್ಡ ಹತ್ತೀನಿ, ಬೆಟ್ಟ ಹತ್ತೀನಿ, ಕೊಳ್ಳಕ್ಕೆ ಇಳಿತೀನಿ, ನದಿಯಲ್ಲಿ ಇಳಿತೀನಿ ಒಂಚೂರು. ಆಮೇಲೆ ಹೆಚ್ಚು ನಡೆಯೋದಕ್ಕೆ ಕೈಕಾಲುಗಳಿಗೆ ಶಕ್ತಿ ಬಂತು, ಧೈರ್ಯ ಬಂತು, ಅನುಭವ ಆಯ್ತು. ಈ ಅನುಭವನ ನೋಡ್ರಿ ಅಮೃತ ಇದ್ದಂಗೆ. ಇದಕ್ಕೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಈ ಜನ್ಮ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಇಂಥ ತಂದೆ ತಾಯಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಧಾರವಾಡದಲ್ಲಿ ನಾವು ಓದ್ಲಿಕ್ಕೆ ಕಳಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಪ್ರೆಸೆಂಟೇಶನ್ ಗೌರ್ಮೆಂಟು, ಕರ್ನಾಟಕ ಹೈಸ್ಕೂಲು, ಕರ್ನಾಟಕ ಕಾಲೇಜು, ಕರ್ನಾಟಕ ಯೂನಿವರ್ಸಿಟಿಯಲ್ಲೂ ನಾನು ನಾಟಕ ಮಾಡಿದೆ. ದಿಗಂಬರ ಅನ್ನುವಂಥ ಒಂದು ಕವನ ಸಂಕಲನ ಹೊರತಂದ್ವಿ, ಅದ್ರಲ್ಲಿ ನನ್ನ ಕವನ ಇದೆ. ಹೀಗೆ ಆ ಬೇರೆಯವರಿಂದ ಸ್ವಲ್ಪ ಕಲ್ತರು ಸಹ ಕೇಳಿ ನೋಡಿ ಮಾಡಿ ಓದಿ ತಿಳ್ಕೊಂಡಂತ ಅನುಭವ ನನ್ನ ಇವತ್ತಿನ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣವಾಗಿದೆ. ನಾನಿವತ್ತು ವ್ಯಕ್ತಿತ್ವ ವಿಕಸನದ ಬಗ್ಗೆ ಪ್ರಾಕ್ಟಿಕಲ್ ಪಾಠ ಮಾಡ್ತೀನಿ ಅಂದ್ರೆ ಥಿಯರಿಟಿಕಲ್ ಅಲ್ಲದೆ ಇರೋದು ಬಹುಶಃ ಅಹಂಕಾರ ಅಲ್ಲ, ಇದು ಬಹಳ ವಿನಯಪೂರ್ವಕ ಹೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಬಾಲಕನಾಗಿದ್ದಾಗಿಂದ ಯುವಕನಾಗೋದ್ರೊಳಗೆ 10 ಕ್ಷೇತ್ರಗಳ ಪರಿಚಯ ಆಗೋದು ಬಹಳ ಕಷ್ಟ. ರೇಡಿಯೋ ನಾಟಕ ಹೇಗೆ ಮಾಡ್ತಾರೆ, ರಂಗನಾಟಕ ಹೇಗೆ ಮಾಡ್ತಾರೆ, ರಂಗನಾಟಕವನ್ನ ರೇಡಿಯೋಗೆ ಅಳವಡಿಸ್ಬೇಕಾದ್ರೆ ಏನ್ ಚೇಂಜ್ ಆಗುತ್ತೆ, ರೇಡಿಯೋ ನಾಟಕವನ್ನ ರಂಗಭೂಮಿಗೆ ಅಳವಡಿಸ್ಬೇಕಾದ್ರೆ ಏನ್ ಚೇಂಜ್ ಆಗುತ್ತೆ ಅಂತ ಮುಂದಿನ ನನ್ನ ಜೀವನದಲ್ಲಿ ನಾನು ಏನೇನು ಮಾಡ್ಲಿಕ್ಕೆ ಸಾಧ್ಯವಾಯಿತೋ ಅದಕ್ಕೆಲ್ಲ ವೇದಿಕೆ ನನ್ನ ಮನಸ್ಸಿನಲ್ಲಿ, ನನ್ನ ದೇಹದಲ್ಲಿ ಮೊದಲೇ ಸಿದ್ಧ ಆಗೋಯ್ತು. ಹೀಗಾಗಿ ನಾನು ತುಂಬಾ ಕಷ್ಟ ಕೊಟ್ಟಲಿಲ್ಲ ಅನುಭವಿಸಿದ್ದೀನಿ, ದುಡ್ಡಿನ ಕಷ್ಟ ಅನುಭವಿಸಿದ್ದೀನಿ, ಕಾಯಿಲೆಗಳನ್ನ ಅನುಭವಿಸಿದ್ದೀನಿ. ತಂದೆ ತಾಯಿ ಎಲ್ಲ ಪೇಷಂಟ್ಸು. 7ನೇ ವರ್ಷದಲ್ಲಿ ಅಡಿಗೆ ಕಲ್ತೆ, ಸೌದೆ ಉರಿ ಹಾಕೋದ್ ಕಲ್ತೆ, ಒಲೆಯಲ್ಲಿ ಅಡಿಗೆ ಮಾಡೋದ್ ಕಲ್ತೆ, ರುಬ್ಗುಂಡಲ್ಲಿ ರುಬ್ಬೋದ್ ಕಲ್ತೆ. ನಮ್ಮ ಮನೆಗೆ 20, 15 ಜನ 30 ಜನ ಬರ್ತಿದ್ರು. ನಮ್ಮ ತಂದೆಗೆ 200 ರೂಪಾಯಿ ಸಂಬಳ ಇದ್ರು ಸಹ ನಮ್ಮ ತಾಯಿಗೆ ಹೆಣ್ಮಕ್ಳು ಇಲ್ದೇ ಇದ್ರಿಂದ ಅಡಿಗೆ ಮಾಡೋದು ಹೇಗೆ, ರುಬ್ಬೋದು ಹೇಗೆ, ಜನರಿಗೆ ಕೊಡೋದು ಹೇಗೆ, ಅತಿಥಿ ಸತ್ಕಾರ ಹೇಗೆ ಮಾಡ್ತೀರಿ. ನಮ್ಮ ತಂದೆಗೆ 200 ರೂಪಾಯಿ ಇದ್ರು ಸಹ ಮನೆಗೆ ಸಿನಿಮಾದವರು ರಾಜ್ಕುಮಾರ್ ಬಂದ್ರು, ಬಾಲಕೃಷ್ಣ ಬರೋರು, ನರಸಿಂಹರಾಜು ಬರೋರು, ರತ್ನಾಕರ ಬರೋರು, ಸೋರಟ್ ಅಶ್ವಥ್ ಬರೋರು, ರಾಜಾನಂದ್ ಬರೋರು, ಉದಯ್ ಕುಮಾರ್, ಕಲ್ಯಾಣ ಕುಮಾರ್, ಹೇಳ್ತಾ ಹೋದ್ರೆ ಕಲ್ಪನಾ, ಹರಿಣಿ, ವಾದಿರಾಜ್, ಜವಾಹರ್, ಲಕ್ಷ್ಮೀನಾರಾಯಣ ಅವರು, ಹೀಗೆ ಎಲ್ಲ ಬರ್ತಾ ಇದ್ದಿದ್ರಿಂದ ಅವ್ರಿಗೆಲ್ಲ ತಿಂಡಿ ಮಾಡಿಕೊಟ್ಟು, ಊಟ ಮಾಡಿಕೊಟ್ಟು, ಬಡಿಸಿ ಆ ಎಂಜಲ ತಟ್ಟೆಯನ್ನ, ಲೋಟವನ್ನು ತೆಗೆಯೋದಾಗ್ಲಿ, ಸ್ವಚ್ಛ ಮಾಡೋದಾಗ್ಲಿ, ಇವೆಲ್ಲ ನಮ್ಗೆ ಕಲ್ತಿದ್ದು. ಮಹೇಂದ್ರ ಕರ್ಚಾಳ್ ಅಂತ ಕಿತ್ತೂರು ಚೆನ್ನಮ್ಮ ಪಾರ್ಕ್ ಹತ್ರ ಧಾರವಾಡದಲ್ಲಿತ್ತು. ಹೀಗಾಗಿ ನಮ್ಮ ಮನೆಗೆ ಬೇಂದ್ರೆ ಅವ್ರು ಬರ್ತಿದ್ರಿ, ನಮ್ ಪುಣ್ಯ 7 ಜನ್ಮದ ಪುಣ್ಯ. ಬೆಡಗೇರ ಕೃಷ್ಣ ಶರ್ಮಾ ಅವ್ರು ಬರ್ತಿದ್ರು, ದೇವೇಂದ್ರ ಕುಮಾರ್ ಹಕ್ಕಾರಿ ಅವರು ಬರ್ತಿದ್ರು. ನಮ್ಮ ರೋಡ್ ನಲ್ಲಿ PR ಭಾಗವತ್ ಅಂತ ಹೇಳಿ ಆ ಕಾಲದಲ್ಲಿ ಭಾವಗೀತೆ ಹಾಡೋರು, ತುಂಬಾ ಚೆನ್ನಾಗಿ ರೇಡಿಯೋ ಆರ್ಟಿಸ್ಟ್ ಅವರು. ಅಲ್ಲಿ ಮಹೇಂದ್ರ ಕರ್ಚಾಳ್ ನಲ್ಲಿ ಇದ್ದಾಗ ನಾವು ಚಾಳ್ ಡೇ ಅಂತ ಮಾಡ್ತಿದ್ವಿ, ಇಲ್ಲಿ ಯಾರು ಮಾಡಲ್ಲ. ಅಲ್ಲಿ ಚಾಳ್ ಡೇ ಅಂತ ಮಾಡಿದಾಗ ನಾನು ಎಚ್.ಎಂ. ನಾಯಕ ನಾಟಕದ ದೃಶ್ಯವನ್ನ ಮಾಡ್ತಾ ಇದ್ದೆ. ನಮ್ಮ ಮನೆ ಹಿಂದೆ ಯಮುನಾ ಮೂರ್ತಿ ಅವರಿದ್ರು, ರಾಮಚಂದ್ರ ಮೂರ್ತಿ ಅವರಿದ್ರು. ಎಲ್ಲೆಲ್ಲಿ ತಿರುಗಿದ್ರು, ಸಾಧನಕೆರೆಗೆ ಹೋದ್ರೆ
ಬೇಂದ್ರೆ ಅವ್ರ ಮನೆಗೆ ಹೋಗ್ತಿದ್ವಿ, ಸಕ್ಕರೆ ಕೊಡ್ತಿದ್ರು. ಬೇಂದ್ರೆ ಅವರು ನಮ್ಮ ಮನೆಗೆ ಬರ್ತಿದ್ರು. ಅವ್ರ ಜೀವನದಲ್ಲಿ ಅನೇಕ ಮಾತು ಹೇಳ್ಕೊಟ್ಟಿದ್ದಾರೆ. ಒಂದ್ ಮಾತು ಹೇಳ್ತೀನಿ ಸಾಹಿತ್ಯಗಳಿಗೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ನನಗೆ ಹೇಳಿದ್ರು ಅಂದ್ರೆ, ರಸ್ತೆಯಲ್ಲಿ ನಿಂತು ನಮ್ಮ ಮನೆ ಮುಂದೆ ಹೇಳಿದ್ರು, ತಮ್ಮ ಏನ್ ಬೇಕಾದ್ರೂ ಬರಿ, ಬರೆದದ್ದನ್ನು ಓದು, ಚೆನ್ನಾಗಿಲ್ವಾ ಹರಿ, ಮತ್ ಬರಿ, ಓದು ಹರಿ, ಕಲಿ ಬರಿ ಹರಿ. ಈ ಬರಿ ಹರಿ ಅನ್ನೋ ಎರಡು ಶಬ್ದದಲ್ಲಿ ನಮಗೆ ಅವರು ಸಾಹಿತ್ಯ ಲೋಕಕ್ಕೆ ಮಾರ್ಗ ತೆಗೆದ್ರು. ಹಾಗೆ ಅಲ್ಲಿ ಭಾಗವತ್ ಅವ್ರ ಮನೆಗೆ ಕಾರ್ಯಕ್ರಮ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾ ಒಂದ್ ಹೇಳೋದು ಮರ್ತೆ, ನನ್ನ ಬಾಲ್ಯದಲ್ಲಿ 9ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಅಲ್ಲಿ ಕರ್ನಾಟಕ ಕಲೋದ್ಧಾರಕ ಸಂಘ ಅಂತ ಒಂದು ಸಂಸ್ಥೆ, ನಾಟಕ ತರಬೇತಿ ಕೊಡುವಂತ ಶಿಬಿರ ಅದು. ಇಲ್ಲಿ ಮೈಸೂರಲ್ಲಿ ರಂಗಾಯಣ ಆಗಿದೆ, ಮಂಡ್ಯ ರಮೇಶ್ ಅವರ ಸಂಸ್ಥೆ ಆಗಿದೆ, ಹಾಗೆ ಕರ್ನಾಟಕ ಕಲೋದ್ಧಾರಕ ಸಂಘ ಅಂತ. ನಮ್ಮ ತಂದೆಯವರು ಅಲ್ಲಿ ಬಂದು ಪಾಠ ಮಾಡೋರು. ರವಿವಾರದ ಶಾಲೆ ಅಂತ ವರ್ಷದಲ್ಲಿ 52 ವಾರ ಅದು ಕೋರ್ಸು. ಆ ಒಂದು ಕೋರ್ಸನ್ನು ನಾನು ಮಾಡಿದೆ. ಅಲ್ಲಿ ನಾಟಕಗಳನ್ನು ಮಾಡಿದ್ವಿ. ಇದರಲ್ಲಿ ಓಪನ್ ಏರ್ ಥಿಯೇಟರ್ ಇದೆ ಧಾರವಾಡದಲ್ಲಿ, ಅಲ್ಲಿ ನಾವು ನಾಟಕವನ್ನು ಮಾಡಿದ್ವಿ. ನಿಮಗೆ ಜ್ಞಾಪಕ ಇದೆ ಹೇಳ್ತೀನಿ, 9ನೇ ಕ್ಲಾಸ್ ಅಲ್ಲಿರುವಾಗ ಮರಾಠಿಯಲ್ಲಿ ಬಾಲ್ತಿ ಅವರು ಬರೆದಂತ ನಾಟಕದ ಅನುವಾದ ಬಾಲ ಬಂದಿತ್ತು ಅಂತ. ನನ್ನ ಪಾತ್ರದ ಹೆಸರು ಏನ್ ಗೊತ್ತಾ? ಭಾಗಾಕಾರ್ ಪಂತ್ ಗುಣಲೆ ಅಂತ. ನಾನು ಮ್ಯಾಥಮೆಟಿಷಿಯನ್, ರಾಜರ ಆಸ್ಥಾನದಲ್ಲಿ ಜ್ಯೋತಿಷಿಗೆ, ಗಣಿತ ಶಾಸ್ತ್ರಜ್ಞರಿಗೆ, ಬೇರೆ ಬೇರೆಯವರೆಲ್ಲ ಇರ್ತಾರೆ, ರಾಜಾರಾಣಿ ಎಲ್ಲ ಇರ್ತಾರೆ. ಯಾರೋ ಒಂದು ಮಿಠಾಯಿ ತಂದು ಕೊಡ್ತಾರೆ, ಬುಟ್ಟಿ, ಅದು ಕಳ್ತನ ಆಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಚರ್ಚೆ, ಯಾರು ಕಳ್ತನ ಮಾಡಿದ್ರು ಅಂತ. ಆಗ ಬೇರೆ ಬೇರೆ ರೀತಿಯಲ್ಲಿ ಪತ್ತೆದಾರಿ ಹಚ್ಚಕ್ ಹೋದಾಗ ಇವರೆಲ್ಲ ಹೇಗೆ ಆಕ್ಟ್ ಮಾಡ್ತಾರೆ, ಯಾರು ಕದ್ದಿ ತಿಂದಿದಾರೋ ಅವ್ರಿಗೆ ಬಾಲ ಬರುತ್ತೆ ಅಂತ ಹೇಳ್ಬಿಡ್ತಾರೆ ರಾಜಗುರುಗಳು. ಅವಾಗ ಅವ್ರವ್ರ ಮನಸ್ಸಿನ ವ್ಯಾಕುಲತೆ ಹೇಗೆ ಅಂತ ಹೇಳಿ ನಾವು ಅವಾಗ ನಾಟಕ ಮಾಡಿದ್ವಿ. ನಮ್ಮ ಜೊತೆಗೆ ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್ ಅನ್ನೋರು ಮುಂದೆ ಬೆಂಗಳೂರು ಆಕಾಶವಾಣಿ, ಮೈಸೂರು ಆಕಾಶವಾಣಿಯಲ್ಲೆಲ್ಲ ನಿರ್ದೇಶಕರಾದ್ರು. ಆಕಾಶವಾಣಿಯಲ್ಲಿ ಅವರು ಉಜ್ವಲ ಅನ್ನೋಂಥ ಸ್ಟೇಜ್ ನಾಟಕದಲ್ಲಿ ಹೀರೋಯಿನ್ ಪಾರ್ಟ್ ಮಾಡಿದ್ರು. ಅವರೆಲ್ಲರ ಜೊತೆಗೆ ಬರ್ತಿದ್ರಿಂದ ಸಂಡೇ ಸ್ಕೂಲಲ್ಲಿ ನಾ ಬಹಳ ಕಲಿತೆ. ವಿರೂಪಾಕ್ಷ ನಾಯಕ್ ಅನ್ನೋರಾಗ್ಲಿ, SN ಕೌಲಿಗೆ ಅನ್ನೋರಾಗ್ಲಿ, ಅವರೆಲ್ಲ ನಮ್ಮ ಕಲಾ ಗುರುಗಳು. ಹೀಗಾಗಿ ನಾನು ಎಲ್ಲರಿಂದ ಸ್ವಲ್ಪ ಕಲ್ತು ಸ್ವಂತವಾಗಿ ಪ್ರಯೋಗ ಮಾಡಿ ಈ ಮಟ್ಟಕ್ಕೆ ಮುಟ್ಟಿದ್ದೀನಿ. ಹೀಗಾಗಿ ನನ್ನ ಎಲ್ಲ ಮಿತ್ರರಿಗೆ, ಎಳೆಯರಿಗೆ, ಗೆಳೆಯರಿಗೆ, ಕಲಾ ಕ್ಷೇತ್ರಕ್ಕೆ ಬರ್ಬೇಕು ಅನ್ನೋರಿಗೆ ಹೇಳೋ ಮಾತು ಏನು ಅಂತಂದ್ರೆ, ಯಾವ ಅವಕಾಶವನ್ನು ತಪ್ಪಿಸ್ಕೋಬೇಡಿ. ದುಡ್ಡೊಂದೇ ಬರಲ್ಲ, ಕೀರ್ತಿ ಅನ್ನೋದು ತಕ್ಷಣ ಬರೋಲ್ಲ. ಕೀರ್ತಿ ಶಿಖರವನ್ನು ಏರ್ಬೇಕಾದ್ರೆ 1000 ಮೆಟ್ಲು ಹತ್ತಬೇಕು. ಆಗ ಅನೇಕ ಪರೀಕ್ಷೆಗಳು ಬರುತ್ತೆ. ಜೀವನದಲ್ಲಿ ಪ್ರತಿ ಕ್ಷಣ ಕಲಿಬೇಕು. ಮಾಡಿದ ತಪ್ಪನ್ನ ಇನ್ನೊಂದ್ಸಲ ಮಾಡಬಾರದು, ಅದನ್ನ ತಿದ್ದುಕೋಬೇಕು. ನಿಮಗೆ 10 ಜನ ಅವಕಾಶವನ್ನು ತಪ್ಪಿಸಿದ್ರೆ 10 ಜನ ಅವಕಾಶವನ್ನು ಕೊಡ್ತಾರೆ. ಕೊಟ್ಟ ಅವಕಾಶ ತಪ್ಪಿಸ್ಕೋಬೇಡಿ. ದುಡ್ಡಿನ ಆಧಾರದ ಮೇಲೆ ಆಯ್ಕೆ ಮಾಡ್ಕೋಬೇಡಿ. ನಿಮಗೆ ಆಸಕ್ತಿ ಇರುವ ಕ್ಷೇತ್ರವನ್ನ ತಗೊಳ್ರಿ, ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಬೆಳೆಯಿರಿ. ಈಗ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತಾರೆ, ಕೋಟಿಗಟ್ಟಲೆ ಗಳಿಸ್ತಾರೆ, ಆದ್ರೆ ಯಾಕೆ ಸೂಸೈಡ್ ಮಾಡ್ಕೊಳ್ತಾರೆ? ಯಾಕೆ ಅವರ ಜೀವನ ಚೆನ್ನಾಗಿರೋದಿಲ್ಲ ಕೇಳಿ? ಯಾಕೆಂದ್ರೆ ಯೋಚನೆ ಮಾಡಿದ್ರೆ ಅವ್ರ ಮಹತ್ವಾಕಾಂಕ್ಷೆ ಇರುತ್ತೆ, ಆ ಮಹತ್ವಾಕಾಂಕ್ಷೆ ನೆರವೇರೋಲ್ಲ. ಅವ್ರು ಏನೋ ಇಷ್ಟಪಟ್ಟಿರ್ತಾರೆ, ಬಲವಂತಕ್ಕೆ ಫೀಲ್ಡ್ಗೆ ಹೋಗ್ತಾರೆ, ಬಲವಂತವಾಗಿ ಓದಿದಂತ ಕೆಲಸ ಸಿಕ್ಬಿಡುತ್ತೆ. ಆದ್ರೆ ಅವ್ರ ಮಾನಸಿಕ ನೆಮ್ಮದಿ ಇರೋಲ್ಲ, ಶಾಂತಿ ಇರೋಲ್ಲ, ಸರಿಯಾದ ಟೈಮಿಗೆ ಮದುವೆ ಆಗಲ್ಲ, ಸರಿಯಾದ ಜೊತೆ ಸಿಗಲ್ಲ. ಗಂಡನಿಗೆ ಒಳ್ಳೆ ಹೆಂಡತಿ ಸಿಗೋದು, ಹೆಂಡತಿಗೆ ಒಳ್ಳೆ ಗಂಡ ಸಿಕ್ಕೋದು, ಅವ್ರಿಗೆ ಒಳ್ಳೆ ಮಕ್ಕಳು ಸಿಕ್ಕೋದು, ಅವ್ರನ್ನ ಚೆನ್ನಾಗಿ ಬೆಳೆಸೋದು ಆ ಕುಟುಂಬದ ಜವಾಬ್ದಾರಿ. ಒಳ್ಳೆ ಕುಟುಂಬದ ಬೆಂಬಲ ಇರೋಲ್ಲ ಕೆಲವರಿಗೆ. ದಾರಿ ತಪ್ಪಿ ಹೋಗ್ತಾರೆ, ಹರೆಯದಲ್ಲಿ ತಪ್ಪು ಮಾಡ್ತಾರೆ, ಕಾಯಿಲೆಗಳನ್ನು ಬರ್ಸ್ಕೋತಾರೆ, ಗುಪ್ತ ಕಾಯಿಲೆಗಳನ್ನು ಬರ್ಸ್ಕೋತಾರೆ, ಔಷಧಗಳ ಬಗ್ಗೆ ಗೊತ್ತಿರೋಲ್ಲ. ಯಾರೋ ಕುಡಿತಾರೆ, 4 ಜನ ಫ್ರೆಂಡ್ಸ್ ಕುಡಿಸ್ತಾರೆ, ಕುಡಿತದ ಚಟ ಹಚ್ತಾರೆ ಅಂತ ಆಮೇಲೆ ಅದು ಚಟವಾಗಿ ಹೋಗುತ್ತೆ, ಚಟಕ್ ತಗೊಂಡು ಹೋಗುತ್ತೆ. ಸಿಗರೇಟ್ ಸೇರ್ತಾರೆ, ಬೀಡಿ ಸೇರ್ತಾರೆ, ಗಾಂಜಾ ಸೇರ್ತಾರೆ, ಡ್ರಗ್ಸ್ ತಗೊಳ್ತಾರೆ. ನನಗೆ ಎಷ್ಟೋ ಸಂದರ್ಭಗಳು ಬಂದಿದೆ, ನನ್ನನ್ನ ಎಷ್ಟೋ ಜನ ಪ್ರೇರೇಪಿಸಿದ್ದಾರೆ. ಬಾ, ನಿಂಗೇನ್ ಗೊತ್ತಾ, ಸಿಗರೇಟ್ ಸಿದ್ರೆ ಏನ್ ಸುಖ ಬರುತ್ತೆ ಗೊತ್ತಾ? ಹಿಂಗ್ ಸುರುಳಿ ಹೊಗೆ ಬಿಟ್ರೆ ಧೂಮ್ರ ವಲಯಗಳು ನೋಡ್ತಾ ಕೂತಿರ್ಬೋದು. ಹೀಗೆ ಒಂದ್ ರೌಂಡ್ ಒಂದ್ ಗಾಂಜಾ ಸೇದ್ದೆ, ಒಂದ್ ಇದು ಮಾಡದೆ, ಹುಕ್ಕ ಸೇದ್ದೆ, ಏನೇನೋ ಕಾಣುತ್ತೆ ನಿನಗೆ. ಹೆಂಗಿರುವಾಗ ಎಂಜಾಯ್ ಮಾಡಿದ್ರೆ ನೀನ್ ವಯಸ್ಸಾದ್ಮೇಲೆ ಎಂಜಾಯ್ ಮಾಡ್ತೀಯ. ಹಾಕ್ ಒಂದ್ ಪೆಗ್, ದಿನ ಒಂದ್ ಪೆಗ್ ಕುಡಿ, ನಾವು ಕುಡಿಸ್ತೀವಿ, ಕುಡು. ಯಾರು ನಿಮಗೆ ಕುಡಿಸ್ಲಿಕ್ಕೆ ದುಡ್ಡು ಖರ್ಚು ಮಾಡಿ ಕುಡಿಸ್ತಾರೋ, ಮುಂದೆ ನೀವು ಚಟದ ದಾಸರಾದ್ರೆ ನಿಮ್ಗೆ ಯಾರು ದುಡ್ಡು ಕೊಡಲ್ಲ. ಬಂದಂತ ಕಾಯಿಲೆಗೆ ನೀವೇ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ. ಅದನ್ನ, ಆ ಕಷ್ಟವನ್ನ, ಆ ನಷ್ಟವನ್ನ ಅನುಭವಿಸ್ಬೇಕಾದ್ರೆ ನಿಮ್ ಕುಟುಂಬದವರು. ಗಂಡನಿಗೆ ಚಟ ಬಂದ್ರೆ ಹೆಂಡತಿ ಅನುಭವಿಸ್ಬೇಕು, ಹೆಂಡತಿಗೆ ಚಟ ಬಂದ್ರೆ ಗಂಡ ಅನುಭವಿಸ್ಬೇಕು, ಇಬ್ರಿಗೂ ಚಟ ಬಂದ್ರೆ ಮಕ್ಕಳ ಅನುಭವಿಸ್ಬೇಕು. ಹೀಗಾಗಿ ಇಡೀ ಕುಟುಂಬವೇ ಪಾಪರಾಗೋಗುತ್ತೆ. ಎಷ್ಟೋ ಜನ ಸಾಲ ಮಾಡ್ತಾರೆ. ಸಾಲ ಅನ್ನೋದು ಶೂಲ ಅಂತ ಹಿಂದಿನಿಂದ ಹೇಳ್ತಾ ಇದಾರೆ. ನಿಮಗೆ ಎಷ್ಟು ಸಂಬಳ ಬರುತ್ತೋ ಅಷ್ಟರಲ್ಲಿ ನೀವು ಉಳಿಸ್ಬೇಕು ಜೀವನಕ್ಕೆ. ಮುಂದೆ ಕಾಯಿಲೆ ಬಂದ್ರೆ
ಬೇಕು. ಸೇವಿಂಗ್ಸ್ ಬಹಳ ಇಂಪಾರ್ಟೆಂಟ್. ಇವತ್ತು ಸಾಲ ಕೊಡ್ತಾರೆ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ ಅಂತ ತಗೊಂಡ್ರೆ, ನಾನೇ ನೋಡಿದೀನಿ, ನನ್ನ ಎಷ್ಟೋ ಮಿತ್ರರು ದೊಡ್ಡ ದೊಡ್ಡ ಕಂಪನಿಲಿ ಲಕ್ಷಗಟ್ಲೆ ಸಂಪಾದಿಸ್ತಾ ಇದ್ರು. ಅವರು ದೊಡ್ಡ ದೊಡ್ಡ ಕೋಟಿಗಟ್ಲೆ ಮನೆಗೆ EMI ಹಾಕಿದ್ರು, ಕಾರ್ ತಗೊಂಡ್ಬಿಟ್ರು, ಮನೆ ತಗೊಂಡ್ಬಿಟ್ರು, ಬೈಕ್ ತಗೊಂಡ್ಬಿಟ್ರು, ವಿದೇಶಕ್ಕೆ ಹೋದ್ರು, ಅಲ್ಲಿ ಕೆಲಸ ಸಿಗುತ್ತೆ ಅಂತ ಹೋದ್ರು, ಅಲ್ಲಿ ಸಿಗ್ಲಿಲ್ಲ. ಆಮೇಲೆ ಅವ್ರಿಗೆ ಸರಿಯಾದ ಸಂಬಳ ಸಿಗದೆ ಕರೋನಾ ಬಂದಾಗ ಬಹಳ ಸಂಸ್ಥೆಗಳಿಂದ ಕೆಲಸ ಹೊಟ್ಟೋಯ್ತು. ಅವಾಗ ಅವ್ರು ಏನ್ ಮಾಡ್ತಾರೆ, EMI ಕಟ್ಟಕ್ಕಾಗದೆ ಸೂಯಿಸೈಡ್ ಮಾಡ್ಕೊಂಡಿದ್ದಾರ್ರಿ. ಹೆಂಡತಿ ಗಂಡನ ದಬ್ಬಾಳಿಕೆ ತಡಿಲಾರದೆ ಹೆಂಡತಿ ಸೂಯಿಸೈಡ್ ಮಾಡ್ಕೊಂಡಿದ್ದಾಳೆ. ಕರೋನಾ ನಂತರ ಜೀವನನೇ ಹಾಳಾಗೋಗಿದೆ. ಆದ್ರೆ ಯಾರು ಗಟ್ಟಿ ಇದ್ದಾರೆ ಅವ್ರು ಉಳಿತಾರೆ. ಗಟ್ಟಿ ಅಂದ್ರೇನು, ಲಸಿಕೆ ಹಾಕೊಳ್ಳಿ ಏನ್ ಮಹಾ ಬಿಡು ಅಂತ ಲಸಿಕೆ ನೆಗ್ಲೆಕ್ಟ್ ಮಾಡಿದವ್ರಿಗೆ ಬಲಿ ಆಯ್ತು. ನಾನು ನನ್ನ ಹೆಂಡತಿ ನೋಡಿ ಹಾಕಿಸ್ಕೊಂಡಿ, ಮೊದಲನೇ ಲಸಿಕೆ, ಎರಡನೇ ಲಸಿಕೆ, ಬೂಸ್ಟರ್ ಲಸಿಕೆ ಹಾಕೊಂಡ್ವಿ. ನನಗೆ 75 ವರ್ಷ ಈಗ, ಆದ್ರೂ ನಾನು 25 ವರ್ಷ ಹುಡುಗನಂಗೆ ಉತ್ಸಾಹದಿಂದ ಬರೀತೀನಿ. ಟೈಪಿಸ್ಟ್ ಬರ್ತಾರೆ, 40 ವರ್ಷದಿಂದ ಅಂಕಣ ಬರಿತೀನಿ, 111 ಪುಸ್ತಕ ಬರ್ದಿದ್ದೀನಿ, ಇನ್ನೂ ಬರಿತೀನಿ. ಮೊನ್ನೆ ಯಾರು ಹೇಳಿದ್ರು 300 ಪುಸ್ತಕ ಬರೀತೀನಿ ಅಂದ್ರು. ಆಯಸ್ಸು, ಆರೋಗ್ಯ, ದುಡ್ಡು ಲಭ್ಯವಿದ್ರೆ, ಸಮಯ ಇದ್ರೆ ಖಂಡಿತ ಬರಿತೀನಿ. ಯಾಕಂದ್ರೆ ನನ್ನ ಹತ್ರ ಅಷ್ಟ ಹ್ಯಾಂಡ್ ಸ್ಕ್ರಿಪ್ಟ್ಸ್ ಇದೆ. ನನ್ನ ಸಂಗ್ರಹದಲ್ಲಿ 1.5-2 ಲಕ್ಷ ಪುಸ್ತಕಗಳಿವೆ. ನಾನು ಬರೆದ ಪುಸ್ತಕಗಳ ಕಾಪಿಗಳೇ 1 ಲಕ್ಷದ ಮೇಲಿದೆ. ಪತ್ರಿಕೆಗಳಿವೆ, ಅಂಕಣಗಳನ್ನ ಬೈಂಡ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಚಿಕನ್ ನಲ್ಲಿ ನಿಮ್ಗೆ ಇನ್ನೊಂದು ಹೇಳ್ಬೇಕು, ಆಗ ಮ್ಯಾಗಝಿನ್ಸ್ ಬರ್ತಾ ಇತ್ತು ಬಹಳಷ್ಟು. ಸುಧಾ, ತರಂಗ, ಪ್ರಜಾಮತ, ಮಲ್ಲಿಗೆ, ಈ ತರ ಬೇಕಾದಷ್ಟು ಪೇಪರ್ ಬರ್ತಿತ್ತು. ನನಗೆ ಆ ಕಾಲದಲ್ಲಿ ಹುಚ್ಚು, ಚಿಕ್ಕ ವಯಸ್ಸಿದ್ದಾಗ ಲೈಬ್ರರಿ ಮಾಡೋ ಹುಚ್ಚು. NVR ಹೋಮ್ ಲೈಬ್ರರಿ ಅಂತ ಒಂದು ಟಸ್ಸೆ ಮಾಡಿಸ್ಕೊಂಡಿದ್ದೆ, ಸೀಲ್ ಮಾಡಿಸ್ಕೊಂಡು ಎಲ್ಲಾ ಬುಕ್ಗಳಿಗೆ ನನಗೆ 5 ರೂಪಾಯಿ ಬರ್ತಿತ್ತು ವಾರ ಆಕಾಶವಾಣಿ ಧಾರವಾಡದ ಅಂತ ಹೇಳಿದ್ನಲ್ಲ. ಸೆಕೆಂಡ್ ಹ್ಯಾಂಡ್ ಪುಸ್ತಕ ಅಲ್ಲದೆ ಹೊಸ ಪುಸ್ತಕಗಳು ತಗೊಂಡೆ. KVIR ಬರೆದಂತ ರೂಪದರ್ಶಿ ಇರ್ಬೋದು, MK ಇಂದಿರಾ ಅವ್ರು ಬರೆದಂತ ಗೆಜ್ಜೆ ಪೂಜೆ ಸದಾನಂದ ಇರ್ಬೋದು, ತ್ರಿವೇಣಿ ಅವರ ಎಲ್ಲ ಕಾದಂಬರಿಗಳು ಕೊಂಡಿದ್ದೆ. ಅವೆಲ್ಲ ನನ್ನ ಸ್ಟಾಕ್ ನಲ್ಲಿದೆ. ಸಾಹಿತಿಗಳು ಅಂದ್ರೆ ನಮ್ಗೆ ದೇವರು, ನಾಟಕಕಾರರು, ನಟರು, ನಿರ್ದೇಶಕರು ಅಂದ್ರೆ ನಮ್ಗೆ ದೇವತೆಗಳು. ಆದ್ರೆ ಯಾರು ರಾಕ್ಷಸರು ಅಂದ್ರೆ ಚಟ ಹರಡೋರು, ನಮ್ಮನ್ನ ಕೆಟ್ಟ ದಾರಿಗೆ ಸೆಳಿಲಿಕ್ಕೆ ಪ್ರಯತ್ನಿಸೋರು, ಆಮೇಲೆ ಬಾಲ್ಯದಲ್ಲಿ ಯೌವನದಲ್ಲಿ ಲವ್ ಅಂತ ಹೇಳಿ ಹೆಸರು ಹೇಳಿ ನಮ್ಮನ್ನ ಕೆದಕೋಕ್ ಪ್ರಯತ್ನಿಸೋರು, ನಮ್ಮನ್ನ ಟೆಸ್ಟ್ ಮಾಡೋರು, ಆಮೇಲೆ ನಮ್ಮ ಬ್ರಹ್ಮಚರ್ಯವನ್ನ ಒಂದು ಕೆದಡೋಕ್ ಬರೋರು, ನಮ್ಮನ್ನ ಟೆಸ್ಟ್ ಮಾಡೋರು. ಇವನ್ ಕುಡಿತಾನೆಲ್ಲೋ, ಹಾಳಾಗ್ತಾನೆಲ್ಲೋ, ಟೆಸ್ಟ್ ಮಾಡೋಣ. ಫ್ರೆಂಡ್ಸೇ ಇರ್ತಾರೆ, ಕೆಲವರು ಹಾಳಬಾವಿಗೆ ಬೀಳಿಸ್ತಾರೆ. ಹಾಳಬಾವಿಗೆ ಬೀಳಿಸುತ್ತ ಫ್ರೆಂಡ್ಸ್ ಇಂದ ದೂರ ಇರಿ. ನಾ ಹೇಳ್ತೀನಿ, ನನ್ನ ತನವನ್ನ ನೀವು ಬೆಳೆಸ್ಕೋಬೇಕು. ನನ್ನ ತನ ಅಂದ್ರೆ ರಮೇಶ್ ತನ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ತನವನ್ನ ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು. ಕುಟುಂಬಕ್ಕೆ ಬೆಲೆ ಕೊಡಬೇಕು, ಹೆಂಡತಿಗೆ ಬೆಲೆ ಕೊಡಬೇಕು, ಮಕ್ಳಿಗೆ ಬೆಲೆ ಕೊಡಬೇಕು, ತಂದೆ ತಾಯಿಗೆ ಬೆಲೆ ಕೊಡಬೇಕು, ತಾತಾಜ್ರಿಗೆ ಬೆಲೆ ಕೊಡಬೇಕು. ನಾನು ಹೇಗೆ ನೋಡಿ ನಮ್ಮ ಕುಟುಂಬದ ಚರಿತ್ರೆಯನ್ನೆಲ್ಲ ಬರೀತಾ ಇದ್ದೀನಿ. ನನ್ನ ಮುತ್ತಾತಂದು ಬರ್ದಿದ್ದೀನಿ, ನಮ್ಮ ತಂದೆಯವ್ರ ಬಗ್ಗೆ 2 ಪುಸ್ತಕ ಬರ್ದಿದ್ದೀನಿ, ನನ್ನ ಮಗನ ಬಗ್ಗೆ ಬರ್ದಿದ್ದೀನಿ, ನನ್ನ ಹೆಂಡತಿ ಬಗ್ಗೆ 2 ಪುಸ್ತಕ ಬರ್ದಿದ್ದೀನಿ. ನನ್ನ 75ನೇ ವರ್ಷದಲ್ಲಿ ನಾನು 24 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀನಿ. 2 ದಿವಸ 70 ಜನಕ್ಕೆ ಉಪನ್ಯಾಸ ಕೊಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಯಾರೂ ಸಹ ಮಾಡೋದಿಲ್ಲ. 1 ವಾರ ಅಥವಾ 10 ದಿವಸ ಮಾಡುವಂತ ಕಾರ್ಯಕ್ರಮಗಳನ್ನ 2 ದಿವಸದಲ್ಲಿ ಇತ್ತೀಚೆಗೆ ಮಾಡಿದ್ದೀನಿ. ಇದಕ್ಕೆಲ್ಲ ಯಾರೋ ನಂಗೆ ಫಂಡ್ ಕೊಡ್ತಾರೆ ಅಂತ ತಿಳ್ಕೊಬೇಡಿ. ನಮಗೆ ಕರ್ನಾಟಕ ಸರ್ಕಾರದ ಗ್ರಂಥಾಲಯ ಇಲಾಖೆಗೆ ನಾ ಪ್ರತಿ ವರ್ಷ ಪುಸ್ತಕ ಕೊಡ್ತೀನಿ. ಅದರಲ್ಲಿ ಕೆಲವು ಸೆಲೆಕ್ಟ್ ಆಗಿದೆ, ಕೆಲವು ಸೆಲೆಕ್ಟ್ ಆಗಿಲ್ಲ. ಸೆಲೆಕ್ಟ್ ಆಗಿದ್ದು ತಿಳಿಬೇಕಾದ್ರೆ 6 ವರ್ಷ ಆಗುತ್ತೆ. ಅದು ಸೆಲೆಕ್ಟ್ ಆಗಿದ್ದು ದುಡ್ಡು ಬರ್ಬೇಕಾದ್ರೆ 5 ವರ್ಷ ಆಗ್ಬೇಕಾಗುತ್ತೆ. ಆದ್ರೆ ನನ್ನ ಆಸಕ್ತಿ ಪ್ರಕಾಶದಿಂದ ಸ್ವಂತವಾಗಿ ನಾ ಪ್ರಕಟಣೆ ಮಾಡ್ತಾ ಇದ್ದೀನಿ. ದುಡ್ಡಿನ ಆಸೆಗೋಸ್ಕರ ಪುಸ್ತಕ ಬರೀಬೇಡಿ, ದುಡ್ಡಿನ ಆಸೆಗೋಸ್ಕರ ಮಾರಬೇಡಿ ನಿಮ್ಮ ಸಾಹಿತ್ಯವನ್ನ. ಅದನ್ನ ಪವಿತ್ರವಾದ ಸರಸ್ವತಿ ಪೂಜೆ ಮಾಡಿ, ಲಕ್ಷ್ಮೀ ಪೂಜೆ ಮಾಡಿ. ಲಕ್ಷ್ಮಿ ಸುಲಭವಾಗಿ ಬರ್ತಾಳೆ, ಚಂಚಲೆ ಸುಲಭವಾಗಿ ಹೊಟ್ಟೋಗ್ತಾಳೆ. ಆದ್ರೆ ಸರಸ್ವತಿ ಕಟಾಕ್ಷ ಬಂದ್ರೆ ಕೊನೆ ತನಕ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಅಧ್ಯಾಯದ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.